ವೇಂಕಟಾದಿರಂಜಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಶ್ರೀ ಗುರುಭ್ಯೋ ನಮಃ. ವೆಂಕಟಾಚಲಕ್ಕೆ ಹಿಂದಿನ 3 ಯುಗಗಳಲ್ಲಿ ವೃಷಭಾಚಲ, ಅಂಜನಾಚಲ, ಶೇಷಾಚಲ ಎಂಬ ಹೆಸರುಗಳನ್ನು ನೀವು ಕೇಳಿದ್ದೀರಿ. ಈ ಪರ್ವತಕ್ಕೆ ಪ್ರಸಿದ್ಧವಾದ 4 ಯುಗಗಳಲ್ಲಿ 4 ಹೆಸರುಗಳಿಂದ ಕರೆಯುವುದನ್ನು ಬಿಟ್ಟರೆ ಇನ್ನೂ ಅನೇಕ ಹೆಸರುಗಳು ಈ ಪರ್ವತಕ್ಕೆ ಇವೆ. ನರಸಿಂಹದೇವರ ವಿಶೇಷ ಸನ್ನಿಧಾನ ಇದ್ದದ್ದರಿಂದ ಸಿಂಹಾಚಲ ಅಂತೂ ಕರೀತಾರೆ. ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ದದ್ದರಿಂದ ಶ್ರೀಶೈಲ ಎಂಬುದಾಗಿಯೂ ಹೇಳುತ್ತಾರೆ. ನಾರಾಯಣ ಎಂಬ ದೊಡ್ಡ ತಪಸ್ವಿ ಋಷಿ ಇಲ್ಲಿ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದದ್ದಕ್ಕೆ ನಾರಾಯಣಗಿರಿ, ನೀಲ ಎಂಬ ವಾನರ ಇಲ್ಲಿ ತಪಸ್ಸು ಮಾಡಿದ್ದಕ್ಕೆ ನೀಲಗಿರಿ, ಆನಂದಗಿರಿ, ವೈಕುಂಠಗಿರಿ, ಜ್ಞಾನಾಚಲ, ಹೀಗೆ ಅನೇಕ ಹೆಸರುಗಳಿಂದ ಈ ಪರ್ವತವನ್ನು ಕರೆಯುವುದುಂಟು. ಅಂತಹ ಪರಮ ಪವಿತ್ರವಾದ ಯಾವುದೇ ಜಪ, ಯಾವುದೇ ತಪಸ್ಸು, ಯಾವುದೇ ಯಜ್ಞ, ಇನ್ಯಾವುದೇ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದವರಿಗೆ ಎಲ್ಲ ವಿಘ್ನಗಳನ್ನು ಪರಿಹರಿಸಿ ತನ್ನ ಆಸರೆಯಲ್ಲಿ ಸಕಲ ಸಾಧನೆಗಳನ್ನು ಪರಿಪೂರ್ಣಗೊಳಿಸುವಂತಹ ಭಗವಂತನ ಒಂದು ವಿಶೇಷ ಸನ್ನಿಧಾನ ಈ ವೆಂಕಟಾಚಲದಲ್ಲಿ ಉಂಟು ಎಂಬುದಾಗಿ ವರಾಹ ಪುರಾಣ ಬಹಳ ಸುಂದರವಾಗಿ ಘಂಟಾಘೋಷವಾಗಿ ನಮಗೆ ತಿಳಿಸುತ್ತದೆ. ಅಂತಹ ಈ ಪರ್ವತಕ್ಕೆ ವೆಂಕಟಾಚಲ ಎಂಬ ನಾಮಕರಣ ಕಲಿಯುಗದಲ್ಲಿ ಬರುವುದಕ್ಕೆ ಕಾರಣ ಏನು ಅಂತ ಶತಾನಂದರು ಜನಕ ಮಹಾರಾಜನಿಗೆ ತಿಳಿಸುತ್ತಾರೆ. ಪುರಂದರ ಎಂಬ ಶ್ರೇಷ್ಠನಾದಂತಹ ಒಬ್ಬ ಬ್ರಾಹ್ಮಣ ಕಾಳಹಸ್ತಿ, ತಿರುಪತಿಗೆ ಸಮೀಪದ ಕ್ಷೇತ್ರ, ರುದ್ರದೇವರ ವಿಶೇಷ ಸನ್ನಿಧಾನ ಇರುವಂತಹ ಆ ಪವಿತ್ರವಾದ ಕ್ಷೇತ್ರದಲ್ಲಿ ಪುರಂದರ ಎಂಬ ಬ್ರಾಹ್ಮಣ ಇದ್ದಾನೆ. ಪರಮಧಾರ್ಮಿಕನಾದ ಬ್ರಾಹ್ಮಣ, ಸತ್ಯನಿಷ್ಠನಾದವನು, ಶಾಸ್ತ್ರದಲ್ಲಿ ಪಾರಂಗತನಾದವನು. ಎಷ್ಟೋ ದಿನದ ತಪಸ್ಸಿನ ಫಲವಾಗಿ ಬಹಳ ಕಾಲದ ಭಗವಂತನ ಸೇವೆಯ ಪರಿಪಾಠದಿಂದ ವೃದ್ಧನಾದ ಮೇಲೆ ಒಬ್ಬ ಶ್ರೇಷ್ಠನಾದ ಮಗ ಹುಟ್ಟಿದ್ದಾನೆ. ಮಾಧವ ಅಂತ ಅವನಿಗೆ ಹೆಸರಿಟ್ಟ. ಪರಮಾತ್ಮನ ಬಹಳ ಶ್ರೇಷ್ಠವಾದ ಹೆಸರು ಮಾಧವ. ಲಕ್ಷ್ಮೀಪತಿ ಅಂತ ಅದರ ಅರ್ಥ. ಭವ ಅಂದ್ರೆ ಗಂಡ, ಮಾ ಅಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ತಿಳಿಸುವ ಹೆಸರು ಮಾಧವ. ಆದರೆ ಮಾಧವ ಅನ್ನುವ ಹೆಸರು ಪರಮಾತ್ಮನ ಮತ್ತೊಂದು ಮಹಿಮೆಯನ್ನು ತಿಳಿಸುತ್ತದೆ. ಸಕಲ ಶಾಸ್ತ್ರಗಳಿಂದಲೂ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಅದಕ್ಕಾಗಿಯೂ ಭಗವಂತನಿಗೆ ಮಾಧವ ಅಂತಾರೆ. ಮಾ ಅಂದ್ರೆ ಶಾಸ್ತ್ರಗಳು, ಪ್ರಮಾಣಗಳು, ವೇದ ಶಾಸ್ತ್ರಗಳು, ಪುರಾಣಗಳು, ಉಪನಿಷತ್ತುಗಳು, ಪಂಚರಾತ್ರ, ಜಗತ್ತಿನೊಳಗಿನ ಎಲ್ಲ ಪ್ರಮಾಣಗಳಿಗೆ ಧವ ಒಡೆಯನಾದನು. ಜಗತ್ತಿನ ಯಾವುದೇ ಪ್ರಮಾಣ ಗ್ರಂಥಗಳಿದ್ದರೆ ಆ ಎಲ್ಲ ಪ್ರಮಾಣ ಗ್ರಂಥಗಳಿಂದ ಪ್ರತಿಪಾದ್ಯನಾದ ಏಕಮೇವ ಅದ್ವಿತೀಯವಾದ ಸರ್ವೋತ್ತಮನಾದ ವ್ಯಕ್ತಿ ಶ್ರೀಹರಿ. ಆದ್ದರಿಂದ ಅವನು ಎಲ್ಲ ಮಾಗಳ ಪ್ರಮಾಣಗಳ ಧವ ಗಂಡ. ಇವನು ನೋಡಿ, ಮಾಧವ ಎಂಬ ಹೆಸರನ್ನು ಪುರಂದರ ಇವರ ತಂದೆ ಬಹಳ ಪ್ರೀತಿಯಿಂದ ಹೆಸರಿಟ್ಟಿದ್ದಾನೆ. ಹೆಸರಿಗೆ ತಕ್ಕಂತೆ ಇವನನ್ನು ಮಾಧವನನ್ನು ಮಾಡಿದ್ದಾನೆ. ಅರ್ಥಾತ್
ಎಲ್ಲ ವೇದಶಾಸ್ತ್ರಗಳಲ್ಲಿ ಪಾರಂಗತನನ್ನಾಗಿ ಮಾಡಿದ. ಮಾಧವನಾದ ಪರಮಾತ್ಮನನ್ನು ತಿಳಿಯುವುದಕ್ಕೆ ಮಾಧವನಾಗಬೇಕು, ಅರ್ಥಾತ್ ಎಲ್ಲ ಮಾಗಳ ಪ್ರಮಾಣಗಳಿಗೆ ಒಡೆಯನಾಗಬೇಕು. ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಶಾಸ್ತ್ರಗಳ ಮೇಲೆ ವಿಶೇಷವಾದಂತಹ ಒಂದು ಅಧಿಕಾರವಾಣಿಯನ್ನ ಮನುಷ್ಯ ಹೊಂದಬೇಕು. ಅಂದಾಗ ಮಾತ್ರ ಭಗವಂತನನ್ನು ಸರಿಯಾಗಿ ತಿಳಿಯುವುದಕ್ಕೆ ಸಾಧ್ಯ. ಅದಕ್ಕೆ ತಕ್ಕಂತೆ ಇವನನ್ನು ಸಿದ್ಧಪಡಿಸಿದ್ದಾನೆ ಪುರಂದರ. ಅಂತಹ ಶ್ರೇಷ್ಠ ಪಂಡಿತನಾಗಿ ಬೆಳೀತಾ ಇದ್ದಾನೆ. ಪಾಂಡ್ಯ ದೇಶದ ಕನ್ಯೆಯನ್ನು ಮದುವೆಯಾದ ಚಿತ್ರಲೇಖ ಅಂತ, ಪರಮ ಪತಿವ್ರತ ಶಿರೋಮಣಿ. ಪತ್ಯವು ಸುಪ್ತೆ ಸ್ವಯಂ ಶಿಷ್ಯೆ ಪತ್ಯವು ಭುಕ್ತೆ ತ್ವಭುಂಕಚ. ಗಂಡ ಮಲಗಿದ ಮೇಲೆ ಮಲಗಬೇಕು, ಗಂಡ ಏಳುವ ಮೊದಲೇ ಏಳಬೇಕು, ಅವನು ಊಟ ಮಾಡಿದ ಮೇಲೆ ಅವನಿಗೆ ಬಡಿಸಿ ಊಟ ಮಾಡಬೇಕು. ಇಷ್ಟು ಪತಿವ್ರತ ಶಿರೋಮಣಿಯಾಗಿ ಪರಿಪರಿಯಾಗಿ ಸೇವೆಯನ್ನು ಮಾಡುತ್ತಾ ಚಿತ್ರಲೇಖ ಇದ್ದಾಳೆ. ಚಿತ್ರಲೇಖ ಚಿತ್ರದಲ್ಲಿ ಬಿಡಿಸಿದ ಹೆಣ್ಣು ಮಗಳಂತೆ ಯಾವ ತರಹದ ಉಪದ್ರವವನ್ನೂ ಕೊಡದೆ ಅತ್ಯಂತ ವಿನೀತಳಾಗಿ ವಿನಮ್ರಳಾಗಿ ಸೇವೆಯನ್ನು ಮಾಡುತ್ತಾ ಇವನಿಗೆ ಅನುವರ್ತನೆಯಾಗಿ ಚಿತ್ರಲೇಖ ಧರ್ಮಪತ್ನಿಯಾಗಿದ್ದಾಳೆ. ಇಂತಹ ಸಾತ್ವಿಕವಾದ ಜೀವನವನ್ನು ನಡೆಸ್ತಾ ಇದ್ದಾನೆ. ಪಾಂಡಿತ್ಯ ಬೇಕಾದಷ್ಟಿದೆ, ಜ್ಞಾನ ಇದೆ, ಒಳ್ಳೆ ಕುಲ ಇದೆ, ಸಂಪ್ರದಾಯ ಇದೆ, ಎಲ್ಲವೂ ಇದೆ. ಆದರೆ ಜೊತೆಗೆ ಪ್ರಾರಬ್ಧ ಕರ್ಮವೂ ಇದೆ. ಅದು ಯಾರನ್ನೂ ಬಿಟ್ಟಿದ್ದ. ಶಾಸ್ತ್ರಜಲ ಪ್ರಕ್ಷಾಳನ ನಿರ್ಮಲಾತಿ ಕಾಲುಷ್ಯಮುಪಯಾತಿ ಬುದ್ಧಿ. ಶಾಸ್ತ್ರದ ಅಧ್ಯಯನವನ್ನು ಮಾಡಿ ಮನಸ್ಸನ್ನು ಬೇಕಾದಷ್ಟು ಹದ ಮಾಡಿಕೊಂಡಿದ್ದಾನೆ, ಸ್ವಚ್ಛ ಮಾಡಿಕೊಂಡಿದ್ದಾನೆ, ಶುದ್ಧ ಮಾಡಿಕೊಂಡಿದ್ದಾನೆ, ತಿಳಿ ಮಾಡಿಕೊಂಡಿದ್ದಾನೆ, ಬಿಳಿ ಮಾಡಿಕೊಂಡಿದ್ದಾನೆ. ಇಷ್ಟಾದರೂ ಕೂಡ ಅವನ ಮನಸ್ಸಿನಲ್ಲಿ ಕಾಲುಷ್ಯ, ಕಾಮದ ಕೆಸರು ಅದು ಹೆಜ್ಜೆ ಇಡುತ್ತಾ ಇದೆ. ಒಂದು ದಿನ ಚಿತ್ರಲೇಖೆಗೆ ಹೇಳಿದ, ನಿನ್ನ ಜೊತೆಗೆ ಸಂಘ ಮಾಡಬೇಕು ಅಂತ ಅಪೇಕ್ಷೆಯಾಗಿದೆ ಅಂತ. ತಪ್ಪೇನಲ್ಲ, ತನ್ನ ಹೆಂಡತಿಯ ಜೊತೆಗೆ ತಾನು ಸಂಘವನ್ನು ಮಾಡುವುದರೊಳಗೆ ಅಪರಾಧ ಏನಿಲ್ಲ, ಗೃಹಸ್ಥನಿಗೆ ಅದು ವಿಹಿತವೇ. ಆದರೆ ಶ್ರೀಮದ್ ಭಾಗವತ ಹೇಳುವಾಗ ಒಂದು ಮಾತನ್ನು ಹೇಳುತ್ತದೆ, ಅನೇಕ ತರಹದ ಬ್ರಹ್ಮಚರ್ಯಗಳು ಅಂತ. ಅದರಲ್ಲಿ ಪ್ರಾಜಾಪತ್ಯ ಅಂತ ಒಂದು ಬ್ರಹ್ಮಚರ್ಯ, ಬ್ರಾಹ್ಮ, ಪ್ರಾಜಾಪತ್ಯ, ಬೃಹದ್ ಬ್ರಹ್ಮಚರ್ಯ ಅಂತ ಹೀಗೆಲ್ಲ ಅನೇಕ ತರಹದ ಬ್ರಹ್ಮಚರ್ಯ. ಯೋಗ್ಯವಾದ ವಿಹಿತವಾದ ಕಾಲದಲ್ಲಿ ಋತುಕಾಲದಲ್ಲಿ ಮಾತ್ರ ತನ್ನ ಪತ್ನಿಯ ಜೊತೆಗೆ ಮಾತ್ರ ಸಂಘವನ್ನು ಮಾಡಿದರೆ ಅದೊಂದು ತರಹದ ಬ್ರಹ್ಮಚರ್ಯವಂತೆ, ಪ್ರಜಾಪತ್ಯ ಬ್ರಹ್ಮಚರ್ಯ ಅಂತ. ಅಂತಹ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಿ ಇರಬೇಕು. ಅಂತಹ ನಿಷ್ಠಾವಂತನಾದ ವ್ಯಕ್ತಿ ಇವತ್ತು ಯಾಕೆ ಹೀಗೆ ನನಗೆ ಅದು ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ನಂತರ ಸಂಘವನ್ನು ಮಾಡುವ ಅಪೇಕ್ಷೆ ಮಾಡ್ತಾ ಇದ್ದಾನೆ, ಇದು ಶಾಸ್ತ್ರ ವಿರುದ್ಧವಾದದ್ದು, ಇದನ್ನು ಮಾಡಬಾರದು ಅಂತ ಚಿತ್ರಲೇಖ ಉಪದೇಶ ಮಾಡ್ತಾರೆ. ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದಲ್ಲಿ ದಿತಿದೇವಿ ಕಶ್ಯಪರ ಒಂದು ಸಮಾಗಮದ ಸಂದರ್ಭದಲ್ಲಿ ಇದನ್ನು ನಾವು ವಿಸ್ತಾರವಾಗಿ ತಿಳಿಯುತ್ತೇವೆ. ದಿತಿದೇವಿ ಅಲ್ಲಿ ವಿಪರೀತ, ಕಶ್ಯಪರು ಬೇಡ ಅಂತಾರೆ, ದಿತಿದೇವಿ ಒತ್ತಾಯ ಮಾಡ್ತಾರೆ. ಕಶ್ಯಪರು ಹೇಳುತ್ತಾರೆ, ಅಕಾಲದಲ್ಲಿ ಸಂಘವನ್ನು ಮಾಡಿದರೆ ಘೋರವಾದಂತಹ ಸಂತಾನ ಹುಟ್ಟುತ್ತದೆ, ಅದರಿಂದ ಬಹಳ ಅನಾಹುತವಾಗತ್ತೆ, ನಮಗೂ ಅನಾಹುತ, ಜಗತ್ತಿಗೂ ಅನಾಹುತವಾಗ್ತದೆ ನೋಡು. ಮತ್ತೆ ಅವಳು ಕೇಳೋದಿಲ್ಲ. ಬಹಳ ಒತ್ತಾಯ ಮಾಡಿದಾಗ ಕಶ್ಯಪರು ಮನಸ್ಸಿಲ್ಲದೆ ಅವಳಿಗೆ ಸಂತಾನವನ್ನು ಕೊಡ್ತಾರೆ. ಆಗ ಹುಟ್ಟಿದವರೇ ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಇಡೀ ಜಗತ್ತಿಗೆ ಕಂಟಕರಾಗಿ, ಧರ್ಮಲಂಡರಾಗಿ, ದೇವತೆಗಳಿಗೆ, ಮನುಷ್ಯರಿಗೆ, ಋಷಿಗಳಿಗೆ, ಪಿತೃಗಳಿಗೆ ಎಲ್ಲರಿಗೂ ಪೀಡೆಯನ್ನು ಕೊಟ್ಟು ಎಲ್ಲರಿಗೂ ಬೇಡಾದಂತಹ ಮುಳ್ಳಿನಂತೆ ಅವರಿಬ್ಬರೂ ಬೆಳೆದಿದ್ದಾರೆ. ಅಂತಹ ಘೋರವಾದ ರಾಕ್ಷಸರ ಜನ್ಮಕ್ಕೆ ಕಾರಣ ಅಕಾಲದಲ್ಲಿ ಮಾಡಿದ ಸಮಾಗಮ. ಇಷ್ಟು ಶಾಸ್ತ್ರ ನಿಂದೆ ಮಾಡುತ್ತದೆ. ವೇದಗಳಲ್ಲಿ ವಿಹಿತವಾದ ರೀತಿಯೊಳಗೆ, ಸ್ಮೃತಿಗಳಲ್ಲಿ ವಿಹಿತವಾದ ಕ್ರಮದಲ್ಲಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ಸಂತೋಷವಾಗುವಂತೆ ನಾವು ಮಾಡುವುದೇ ಭೋಗವನ್ನ ವಿಹಿತವಾದ ರೀತಿಯೊಳಗೆ ಮಾಡಿದರೆ ಭಗವಂತನ ಅನುಗ್ರಹವಾಗುತ್ತೆ. ವಿಹಿತವಾದ ಕ್ರಮವನ್ನು ಮೀರಿ ಮಾಡಿ ಭಗವಂತನ ಅವಕೃಪೆಗೆ ಪಾತ್ರರಾಗಬಾರದು ಅಂತ ಅಲ್ಲಿ ಕಶ್ಯಪರು ದಿತಿಗೆ ಉಪದೇಶ ಮಾಡ್ತಾರೆ. ಇಲ್ಲಿ ಮಾಧವನೆಂಬ ಗಂಡನಿಗೆ ಹೆಂಡತಿ ಚಿತ್ರಲೇಖ ಉಪದೇಶ ಮಾಡ್ತಾರೆ.
ಶರೀರೇಣ ಶರೀರಸ್ಯ ಸಂಗಮ ಸಾಧ್ವಸಮ್ಮತಃ. ತಂದೆ ತಾಯಿಗಳನ್ನ ನೋಡು, ಅಗ್ನಿಹೋತ್ರವನ್ನ ನೋಡು, ಸೂರ್ಯನ ಪ್ರಭೆಯನ್ನ ನೋಡು. ಇದನ್ನೆಲ್ಲ ನೋಡಿದರೆ ನಿನಗೆ ಎಚ್ಚರ ಬರಬೇಕು. ನೀನು ಮಾಡಿದಂತಹ ತಪ್ಪನ್ನು ನೋಡುವುದಕ್ಕೆ ಸೂರ್ಯ ಸಾಕ್ಷಿಯಾಗಿದ್ದಾನೆ, ಅಗ್ನಿ ಸಾಕ್ಷಿಯಾಗಿದ್ದಾನೆ, ತಂದೆ ತಾಯಿಗಳು ಎದುರಿನಲ್ಲಿ ಸಾಕ್ಷಿಗಳಾಗಿದ್ದಾರೆ. ಇಷ್ಟೆಲ್ಲ ಜನರು ತಂದೆ ಸ್ವಯಂ ಅಗ್ನಿಯಂತೆ ಇದ್ದ. ಅಂತಹ ಅಗ್ನಿಯಂತೆ ಪ್ರಖರವಾದ ಪ್ರಕಾಶದಿಂದ ಕೂಡಿದ ಮಹಾ ತೇಜಸ್ವಿಯಾದಂತಹ ನಿನ್ನ ಗುರು ತಂದೆ ಅಂಥವನ ಎದುರಿನಲ್ಲಿ ಅಧರ್ಮವನ್ನ ಮಾಡುವುದಕ್ಕೆ ಹೇಗೆ ಮನಸ್ಸು ಮಾಡ್ತೀಯ ಅಂತ ಚಿತ್ರಲೇಖೆ ಉಪದೇಶ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಜಗತ್ತಿಗೆಲ್ಲ ಒಂದು ಪಾಠ ಹೇಳ್ತಾಳೆ. ನಾವು ಮಾಡುವ ತಪ್ಪನ್ನ ಯಾರು ನೋಡುವವರಿರೋದಿಲ್ಲ. ಏಕಾಂತದೊಳಗೆ ಮನೆ ಬಾಗಿಲ ಹಾಕಿಕೊಂಡು ಏಕಾದಶಿ ದಿವಸ ಏನು ಉಪ್ಪಿಟ್ಟು ತಿಂದ್ರು, ಚಪಾತಿ ತಿಂದ್ರು, ಕಿಚಡಿ ತಿಂದ್ರು ನೋಡುವವರಿರೋದಿಲ್ಲ ಅಂತ ತಿಳಿಯಬೇಡಿ. ಅವರಂತಾಳೆ ಪ್ರಭಾಕರ ಪ್ರಭಾಂ ಪಶ್ಯ. ಸೂರ್ಯ ತನ್ನ ಕಿರಣಗಳೆಂಬ ಕಣ್ಣುಗಳಿಂದ ಯಾವಾಗಲೂ ಜಗತ್ತಿನೊಳಗಿನ ಎಲ್ಲ ಸಂಗತಿಗಳನ್ನೂ ತಿಳಿಯುತ್ತಾನೆ. ಸೂರ್ಯನ ರಶ್ಮಿಗಳು ಯಾವಾಗಲೂ ಎಲ್ಲ ಕಡೆಗೂ ಇವೆ. ಹಾಗಾದ್ರೆ ಸೂರ್ಯನ ಕಿರಣಗಳು ಬರದೇ ಇದ್ದಂತೆ ಕತ್ತಲೆಯೊಳಗೆ ನಾವು ತಪ್ಪು ಮಾಡಿದ್ರೆ ಏನ್ ಮಾಡ್ತೀರಿ ನೀವು ಕೇಳಬಹುದು. ಸೂತ್ರ ಭಾಷೆಯೊಳಗೆ ಹೇಳಿದ್ದಾರೆ, ಸೂರ್ಯನ ರಶ್ಮಿಗಳು ನಮ್ಮ ದೇಹದ ನಾಡಿಗಳೊಳಗೆ 360 ದಿವಸ ಹಗಲು ರಾತ್ರಿ ಯಾವಾಗಲೂ ಜಾಗೃತವಾಗಿರ್ತದೆ. ಕತ್ತಲು ಬೆಳಕು ಹೊರಗೆ, ಒಳಗೆ ಮಾತ್ರ ಯಾವಾಗಲೂ ಸೂರ್ಯನ ರಶ್ಮಿಗಳು ಇದ್ದೇ ಇರ್ತವೆ. ನಾವು ಮಾಡುವ ತಪ್ಪು ಸರಿಗಳನ್ನು ನೋಡುವುದಕ್ಕೆ ಸೂರ್ಯಚಂದ್ರರಿದ್ದಾರೆ, ಅಗ್ನಿ ಇದ್ದಾನೆ, ಸುತ್ತಮುತ್ತಲಿರುವಂತಹ ದಿಗ್ದೇವತೆಗಳಿದ್ದಾರೆ. ಎಲ್ಲರೂ ನಾವು ಮಾಡುವುದನ್ನು ನೋಡ್ತಾರೆ. ಯಾರ ಕಣ್ಣು ತಪ್ಪಿಸಿಯೂ ನಾವು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಯಾರೂ ನೋಡಿದಾಗ ಬಾಳೆಹಣ್ಣು ತಿನ್ನುವಂತ ಕನಕದಾಸರಿಗೆ ಹೇಳಿದರೆ ಯಾರೂ ಇಲ್ಲದ ಸ್ಥಳವೇ ಇಲ್ಲ ಅಂತ ಬಂದು ಕನಕದಾಸರು ಹೇಳಿದರಲ್ಲ, ಹಾಗೆ ಜಗತ್ತಿನೊಳಗೆ ಯಾರೂ ನೋಡದ ಸ್ಥಳ ಅಂತ ನಾವು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಗೂ ನಾವು ಮಾಡುವ ತಪ್ಪುಗಳನ್ನು ನೋಡುವವರಿರ್ತಾರೆ. ಅದಕ್ಕೆ ನಮಗಾಗುವಂತಹ ದಂಡ, ಶಿಕ್ಷೆ ಇದು ನಮಗೆ ತಪ್ಪಿದ್ದಲ್ಲ. ಇದನ್ನು ಪ್ರತಿಯೊಬ್ಬರೂ ಎಚ್ಚರದಿಂದ ತಿಳಿಯಲಿ. ಎಷ್ಟು ಹೇಳಿದರೂ ಇವನು ಕೇಳದೇ ಇದ್ದಾಗ ಸರಿ ಅಂತ ಅವನ ಜೊತೆಗೆ ಮನೆ ಬಿಟ್ಟು ಹೊರಗೆ ನೀರು ತರುವುದಕ್ಕೆ ನಾನು ಹೋಗ್ತೇನೆ, ಅಲ್ಲಿ ಸಂಘವನ್ನ ಮಾಡೋಣ ಅಂತ ಹೇಳಿದ್ದಾನೆ. ಹೊರಟಿದ್ದಾನೆ. ದಾರಿಯಲ್ಲಿ ಇನ್ಯಾರೋ ಒಬ್ಬ ಸ್ತ್ರೀಯನ್ನ ನೋಡಿದ, ದುಷ್ಟಳಾದಂತಹ ಸ್ತ್ರೀ. ಅಂತಹ ಚಂಡಾಲ ಸ್ತ್ರೀ, ವೇಶ್ಯಾವೃತ್ತಿಯನ್ನ ಮಾಡತಕ್ಕಂತಹ ದುಷ್ಟಳಾದ ಸ್ತ್ರೀಯನ್ನ ನೋಡಿ ಇವನು ಮೋಹಿತನಾಗಿದ್ದಾನೆ. ಇಲ್ಲಿಯವರೆಗೆ ತಾನೇ ಒತ್ತಾಯ ಮಾಡಿ ಕರೆದುಕೊಂಡು ಬಂದ ತನ್ನ ಹೆಂಡತಿಯನ್ನು ಮನೆಗೆ ಹೋಗುವಂತ ಕೊಟ್ಟು ಕಳಿಸಿದ. ನೀನೇ ಹೇಳಿದೆಯಲ್ಲ ಸೂರ್ಯೋದಯವಾದ ಮೇಲೆ ಸಂಘ ಮಾಡಬಾರದು ಅಂತ, ಮನೆಗೆ ಹೋಗುವಂತ ಅವಳನ್ನ ಕೊಟ್ಟು ಕಳಿಸಿ ಈ ದುಷ್ಟ ಸ್ತ್ರೀಯ ಜೊತೆಗೆ ಸಮಾಗಮ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವಳು ಮತ್ತೆ ಉಪದೇಶ ಮಾಡ್ತಾಳೆ. ನೋಡಿ, ಮನುಷ್ಯನಿಗೆ ಪ್ರಾರಬ್ಧ ಕರ್ಮ ಎಷ್ಟು ಜೋರಾಗಿರುತ್ತದೆ ಎನ್ನುವುದಕ್ಕೆ ಇದು ಸಾಕ್ಷಿ. ಇವನು ಮಾಧವ, ಅಂದ್ರೆ ಶಾಸ್ತ್ರಗಳು, ಪ್ರಮಾಣಗಳು, ವೇದಗಳು ಅವುಗಳಿಗೆ ಧವ, ಗಂಡನಾಗಿ ಪಂಡಿತನಾಗಿ ಶಾಸ್ತ್ರದಲ್ಲಿ ಮುಳುಗಿದಂತಹ ವ್ಯಕ್ತಿ ಈಗ ಮಾಧವನಾದ. ಮಾಧವ ಅಂದ್ರೆ ಮಧು ಅಂದ್ರೆ ಸುಖ, ವಿಷಯಗಳ ಸುಖ ಮೊದಲು ತೋರುತ್ತಿದೆ, ಮಧುರ ವಿಷಯ ಸುಖ. ಮಧು ಮಾಧವ, ಆ ಮಧುರವಾದ ಮಧುವಿನ ಸುಖದ ಬೆನ್ನು ಹಚ್ಚಿ ಮಾಧವನಾದ. ಮಾಸ್ಯ ಭವನಾಗಿದ್ದ, ಹೀಗೆ ಮಧುವಿನವನಾದ, ಸುಖದ ಬೆನ್ನು ಹಚ್ಚಿದ ಮಾಧವನಾದ. ಶಾಸ್ತ್ರಗಳೆಲ್ಲ ಮರೆತು ಹೋಗಿವೆ. ಶ್ರೀಮದಾಚಾರ್ಯರಿಗೆ ಭಗವದ್ಗೀತೆ ಹೇಳುವಂತೆ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಶಾಸ್ತ್ರದೊಳಗೆ ಹೇಳಿದಂತಹ ನಿಷೇಧಗಳು, ಶಾಸ್ತ್ರದಲ್ಲಿ ಹೇಳಿದಂತಹ ಅನರ್ಥಗಳು ಎಲ್ಲ ಮರೆತು ಹೋಗ್ತದಂತೆ. ಆ ಮನಸ್ಸಿನಲ್ಲಿರತಕ್ಕಂತಹ ಕಾಮದ ಒತ್ತಡದಿಂದ ಇನ್ನುಳಿದ ಎಲ್ಲ ಮನಸ್ಸಿನ ಕೆಲಸಗಳು ನಿಂತು ಹೋಗುತ್ತೆ. ಶಾಸ್ತ್ರವನ್ನ ಆಲೋಚನೆ ಮಾಡುವ ಶಕ್ತಿಯೇ ಕುಂಠಿತವಾಗುತ್ತೆ. ಅದರಿಂದ ಮನುಷ್ಯ ಅನರ್ಥವನ್ನು ಹೊಂದುತ್ತಾನೆ, ನರಕವನ್ನು ಹೊಂದುತ್ತಾನೆ ಅಂತ ಭಗವದ್ಗೀತೆ ಹೇಳುತ್ತದಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದಾನೆ ಮಾಧವ. ಅವಳು ಉಪದೇಶ ಮಾಡ್ತಾಳೆ, ನನ್ನ ಹತ್ತಿರ ಬರಬೇಡ, ನೀನು ಮಾತನಾಡಿಸುವುದು ದೂರ ಉಳಿತು, ಅಲ್ಲಿಂದಲೇ ತಿರುಗಿ ಹೋಗು ಅಂತಂತಾಳೆ. ವೇದ ವೇದಾಂತ ವೇದಿಸ್ತಂ ನಮಾಂ ದ್ರಷ್ಟುಂ ಇಹಾರ್ಹಸಿ, ಮಾಂ ಸ್ರಷ್ಟುಂ ಕ್ರೀಡಿತುಂ ವಾಪಿ ಕಥಮಿಚ್ಛತಿ ಮೂಢಧೀಹಿ.
ನೀನು ಯಾರು, ನಾನು ಯಾರು ವಿಚಾರ ಮಾಡು ಅಂತ. ನಿನ್ನ ಪವಿತ್ರವಾದಂತಹ ದೇಹ ಇದು. ಎಂತಹ ಶ್ರೇಷ್ಠವಾದಂತಹ ಈ ದೇಹದಲ್ಲಿ ಹರಿಯರ್ಪಿತ ಸುಗಂಧೇನ ಪಾವಿತಂ ಜಠರಂತವ, ಹರಿಯರ್ಪಿತ ಸುಗಂಧೇನ ಪಾವಿತ ಜಠರಂತವ ವಾಸುದೇವಾರ್ಪಿತಾನ್ಯೇನ ಪವಿತ್ರಂ ಪುರುಷರಷಸ ಕೃಷ್ಣಾರ್ಚನ ಪ್ರಸಂಗೇನ ಕರವು ಪಾವನಕಾಂಗತು. ಬಹಳ ಸುಂದರವಾಗಿ ಕಂಪೇರ್ ಮಾಡಿ ಹೇಳ್ತಾಳದು. ನಿನ್ನ ನಾಲಿಗೆ ನನ್ನ ನಾಲಿಗೆ, ನಿನ್ನ ಹೊಟ್ಟೆ ನನ್ನ ಹೊಟ್ಟೆ, ನಿನ್ನ ಕಣ್ಣು ನನ್ನ ಕಣ್ಣು, ನಿನ್ನ ಮೂಗು ನನ್ನ ಮೂಗು, ಇಬ್ಬರ ಇಂದ್ರಿಯಗಳನ್ನು ತುಲನೆ ಮಾಡಿ ನೋಡೋಣ. ಯಾವಾಗಲೂ ಭಗವಂತನಿಗೆ ಅರ್ಪಣೆ ಮಾಡಿದ ಅನ್ನವನ್ನೇ ತಿಂದು ಪವಿತ್ರವಾಗಿದೆ ನಿನ್ನ ಉದರ. ಮದ್ಯ ಮಾಂಸಗಳನ್ನೇ ತಿಂದು ಅಪವಿತ್ರ ಮಾಡಿಕೊಂಡಿದ್ದೇನೆ ನನ್ನ ಉದರವನ್ನು. ಯಾವಾಗಲೂ ಭಗವಂತನ ಕಥೆಯನ್ನೇ ಹೇಳಿ ಪವಿತ್ರವಾದ ನಾಲಿಗೆ ನಿನ್ನದು. ಜಾರರ ಜೊತೆಗೆ ಬರೀ ನಿಂದೆಯ ಮಾತುಗಳನ್ನೇ ಆಡಿ ಹೊಲಸು ಮಾಡಿಕೊಂಡದ್ದು ನನ್ನ ನಾಲಿಗೆ. ಇಂಥವಳನ್ನು ನೀನು ನೋಡಲೂಬಾರದು. ಯಾವಾಗಲೂ ಭಗವಂತನಿಗೆ ಅರ್ಪಣೆ ಮಾಡಿದ ಸುಗಂಧವನ್ನ, ನಿರ್ಮಾಲ್ಯದ ಗಂಧವನ್ನ ಆಘ್ರಾಣನ ಮಾಡಿ ಪವಿತ್ರ ಮಾಡಿಕೊಂಡದ್ದು ನಿನ್ನ ನಾಲಿಗೆಯನ್ನು. ಇಂತಹ ಶ್ರೇಷ್ಠವಾದ ದೇಹ ನಿನ್ನದು. ಶ್ರೀಮದ್ ಭಾಗವತ ಏನು ವರ್ಣನೆ ಮಾಡುತ್ತದೆ ಭಕ್ತರು ಹೇಗಿರಬೇಕು ಅಂತ, ಆ ಎಲ್ಲ ಸದ್ಗುಣಗಳು ನಿನ್ನಲ್ಲಿವೆ. ಜಿಹ್ವಾಸುತಿ ಗಾರ್ಧುರಿಕೇವ ಸೂತ ನಚೇತ್ಪ್ರಗಾಯುರುಗಾಯ ಗಾಥಾಂ. ಭಗವಂತನ ಕಥೆಗಳನ್ನು ಹೇಳದ ನಾಲಿಗೆ ಅದು ಕಪ್ಪೆಯ ಕೇವಲ ಶಬ್ದವನ್ನ ಮಾಡುವ, ಯಾವ ಪ್ರಯೋಜನಕ್ಕೂ ಬರದ ಕಪ್ಪೆಯ ಧ್ವನಿಯಂತೆ, ಕಪ್ಪೆಯ ನಾಲಿಗೆಯಂತೆ ಅದು. ದೇವರ ಸೇವೆಯನ್ನ ಮಾಡದ ಕೈಗಳು ಹೆಣದ ಕೈಗಳಿದ್ದಂತೆ. ಪರಮಾತ್ಮನಿಗೆ ಭಾಗದ ತಲೆ ಅದು ಕೇವಲ ತಲೆಯ ಮೇಲೆ ಹೊರಸಿದ ಭಾರ ಇದ್ದ ಹಾಗೆ ಅಂತ ಶ್ರೀಮದ್ ಭಾಗವತ ನಿಂದೆ ಮಾಡುತ್ತದೆ. ಭಾರಸ್ಪರಂ ಪಟ್ಟ ಕಿರೀಟ ಜುಷ್ಟಂ ಅತ್ಯುತ್ತಮಾಂಗಂ ನನಮೇನ್ ಮುಕುಂದಂ. ಆದರೆ ನಿನ್ನ ತಲೆ ಯಾವಾಗಲೂ ದೇವರಿಗೆ ತಲೆಬಾಗುವ ತಲೆ, ಯಾವಾಗಲೂ ಪರಮಾತ್ಮನ ಸ್ತೋತ್ರವನ್ನು ಮಾಡುವ ನಾಲಿಗೆ, ಯಾವಾಗಲೂ ದೇವರ ಕ್ಷೇತ್ರಗಳಿಗೆ ಓಡಾಡುವ ಕಾಲಗಳು. ಇಂತಹ ನಖಶಿಖಾಂತ ಪವಿತ್ರವಾದ ಈ ದೇಹ, ನಖಶಿಖಾಂತ ಅಪವಿತ್ರವಾದ ನನ್ನ ದೇಹದ ಹತ್ತಿರ ಬರುವುದು ಸರಿಯಲ್ಲ ಅಂತ ಬೇಕಾದಷ್ಟು ಉಪದೇಶವನ್ನು ಮಾಡುತ್ತಾರೆ. ಇಷ್ಟೆಲ್ಲ ಉಪದೇಶವನ್ನ ಮಾಡಿದರೂ ಕೂಡ ಅವನಿಗೆ ಯಾವುದೂ ತಲೆಯಲ್ಲಿ ಹೋಗ್ತಾ ಇಲ್ಲ. ಜ್ಞಾನ ಎಷ್ಟೇ ಇದ್ದರೂ ಪೂರ್ವಜನ್ಮದ ಕರ್ಮ ಅವನನ್ನು ಎಳೆದುಕೊಂಡು ಹೋಗ್ತಾ ಇದೆ. ಅವನ ಎಷ್ಟು ವಿಚಿತ್ರ ಮಾತಾಡ್ತಾನೆ. ಸ್ವದೀಯ ಸಂಗೋ ಬಹುಕಾಲ ಪುಣ್ಯ ಪ್ರಭಾವಜೋ ಮುಕ್ತಿಕರ ಶುಭಾವ. ಎಷ್ಟೋ ಜನ್ಮದ ಪುಣ್ಯದಿಂದ ನಿನ್ನ ಸಂಗ ಮಾಡುವ ಭಾಗ್ಯ ದೊರಕಿದೆ, ನಾನು ಅದನ್ನು ಬಿಡುವುದಿಲ್ಲ ಅಂತ. ಅವಳ ಸ್ಪರ್ಶವನ್ನ ಮಾಡಿದ್ದೇ ತಡ ಅವಳು ಕರಾರು ಮಾಡ್ತಾಳೆ. ಇಷ್ಟೊತ್ತು ನಾನು ನಿನಗೆ ಮಾಡುವ ಉಪದೇಶ ಮಾಡಿದೆ, ಕೇಳಲಿಲ್ಲ, ನನ್ನನ್ನು ಮುಟ್ಟಿದ್ದಿ, ಇವತ್ತಿನಿಂದ ನೀನು ಚಂಡಾಲನಾಗಬೇಕು, ನಿನ್ನ ಬ್ರಾಹ್ಮಣ್ಯವನ್ನು ಬಿಡಬೇಕು, ಮೊದಲಿಗೆ ಶಿಖಾ ತೆಗಿ, ಯಜ್ಞೋಪವೀತವನ್ನು ಕತ್ತರಿಸಿ ಹಾಕು, ಮದ್ಯ ಮಾಂಸಗಳನ್ನು ಭಕ್ಷಣೆ ಮಾಡು, ನಿನ್ನ ತಿಲಕಗಳನ್ನೆಲ್ಲ ತೆಗೆದು ಹಾಕು, ನನ್ನಂತೆ ನೀನು ದುಷ್ಟನಾಗಿ ವರ್ತನೆ ಮಾಡುವುದಾದರೆ ಮಾತ್ರ ನನ್ನ ಜೊತೆಗೆ ಇರಬೇಕು, ಇಲ್ಲದೆ ಇದ್ರೆ ಇರಬಾರದು ಅಂತ. ನೋಡಿ, ಇವತ್ತಿನ ಕಾಲದಲ್ಲಿ ಜಗತ್ತಿನೊಳಗೆ ಏನು ಅನಾಹುತ ನಡೀತಾ ಇದೆ ಅದಕ್ಕೆ ಪ್ರತಿಬಿಂಬ ಅನ್ನುವಂತೆ ಇದೆ. ಇಷ್ಟೆಲ್ಲ ಹೇಳಿದರೂ ಅದಕ್ಕೆ ಒಪ್ಪಿಕೊಂಡಿದ್ದಾನೆ. ಇವತ್ತು ನಮ್ಮ ಹಿಂದೂ ಸಮಾಜದ ಜನರು ಕಾಮದ ಒತ್ತಡಕ್ಕೆ ತಮ್ಮ ಧರ್ಮವನ್ನೂ ಬಿಟ್ಟು ಯಾವ ಧರ್ಮವನ್ನಾದರೂ ಸ್ವೀಕರಿಸುವುದಕ್ಕೆ ಸಿದ್ಧರಾಗಿ ಮದುವೆ ಮಾಡಿಕೊಂಡು ಹೋಗುವಂತಹ ಅಲ್ಲಲ್ಲಿಯ ಪರಿಸ್ಥಿತಿಗಳನ್ನು ನೀವು ಕಾಣ್ತೀರಲ್ಲ. ಕಲಿಯುಗದಲ್ಲಿ ಈ ತರಹದ ಘಟನೆಗಳು ನಡೀತವೆ. ಅದಕ್ಕೋಸ್ಕರ ವೆಂಕಟೇಶ ದೇವರ ಅನುಗ್ರಹ, ಪುಣ್ಯದ ಸಾಧನೆ, ಪುಣ್ಯದ ಸಂಪಾದನೆ ಮಾಡುವುದು ಅತ್ಯಂತ ಅಗತ್ಯ ಅನ್ನುವುದನ್ನ ಅವತ್ತೇ ಭವಿಷ್ಯೋತ್ತರ ಪುರಾಣದಲ್ಲಿ ನಮಗೆ ಹೇಳಿ ಇಟ್ಟಿದ್ದಾರೆ. ದೇವರ ಸೇವೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದು ಹಣದ ಜೊತೆಗೆ ಪುಣ್ಯವನ್ನು ಮಕ್ಕಳಿಗೆ ಧಾರೆ ಎರೆದು ಕೊಟ್ಟು ಧರ್ಮವನ್ನು ಬಿಟ್ಟು ಹೋಗದೇ ಇದ್ದಂತೆ, ಧರ್ಮವನ್ನು ಕಾಮಕ್ಕೆ ಬಲಿ ಮಾಡದಂತೆ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೆ ತಂದೆ ತಾಯಿಗಳು ಪುಣ್ಯವನ್ನು ಗಳಿಸಬೇಕು. ಮಕ್ಕಳಿಂದಲೂ ಚಿಕ್ಕವ ಇರುವಾಗಿನಿಂದಲೇ ಪುಣ್ಯವನ್ನ ಮಾಡಿಸಬೇಕು.
ಅವರನ್ನ ಪುಣ್ಯದ ಕವಚದ ಮಧ್ಯದಲ್ಲಿ ರಕ್ಷಣೆ ಮಾಡಬೇಕು ಎಂಬ ತತ್ವವನ್ನು ನಮಗೆ ಭವಿಷ್ಯೋತ್ತರ ಪುರಾಣ ತಿಳಿಸ್ತಾ ಇದೆ. ಇವನು ತನ್ನ ಧರ್ಮವನ್ನೂ ಬಿಡುವುದಕ್ಕೆ ಸಿದ್ಧನಾದ, ಎಲ್ಲವನ್ನೂ ಬಿಟ್ಟಿದ್ದಾನೆ. ಅವಳ ಜೊತೆಗೆ ಎಷ್ಟೋ ದಿವಸದವರೆಗೆ ಎಂಜಲು ಅನ್ನವನ್ನ ತಿಂದು ಜೀವನವನ್ನ ಮಾಡ್ತಾ ಇದ್ದಾನೆ. ಕೊನೆಗೊಂದು ಸಲ ಅವಳು ಮೃತಳಾಗಿದ್ದಾಳೆ, ಅನಾಥನಾಗಿದ್ದಾನೆ. ಆಗ ಎಲ್ಲ ಶಾಸ್ತ್ರದ ನೆನಪಾಗಿದೆ. ಪ್ರಾಯಶ್ಚಲತ್ರಂ ಪಶವಸ್ಸುತಾದಯೋ ಗ್ರಹ ಮಹೀ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಾಹ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂಚಲಾಹ. ಈಗ ನೆನಪಾಗಿದೆ ನೋಡಿ ನಿಮಗೆ ಭಾಗವತ. ಇಲ್ಲಿವರೆಗೆ ನೆನಪಾಗಲಿಲ್ಲ. ಮಕ್ಕಳು, ಹೆಂಡತಿ, ಸಂಪತ್ತು, ಐಶ್ವರ್ಯ ಇವೆಲ್ಲ ಎಷ್ಟು ಅಂತ ನಮಗೆ ಸಂತೋಷ ಕೊಡುವುದಕ್ಕೆ ಸಾಧ್ಯ? ಎಲ್ಲವೂ ಕ್ಷಣಿಕ, ತಾತ್ಕಾಲಿಕ. ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂಚನ. ಅವು ಇರೋದೇ ಸ್ವಲ್ಪ, ನಮಗೆ ಸಂತೋಷ ಎಷ್ಟು ಕೊಟ್ಟಾವು? ಇದನ್ನು ಆಲೋಚನೆ ಮಾಡಿದ್ದಾನೆ. ಹಾಗಾದರೆ ಇದೆಲ್ಲವೂ ಅನಿತ್ಯ ಅಂತಾದ ಮೇಲೆ ನಾನೇನು ಮಾಡಬೇಕೆನ್ನು, ಹೇಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಪಾಪ ಮಾಡಿದಂತೆ ಪುಣ್ಯವನ್ನೂ ಮಾಡಿದ್ದ ಇವನು ಮಹಾನುಭಾವ. ಇದೇ ಶಾಸ್ತ್ರದೊಳಗಿರುವಂತಹ ಬಹಳ ವಿಚಿತ್ರವಾದಂತಹ ಒಂದು ವ್ಯವಸ್ಥೆ. ಪಾಪ ಮಾಡಿದ್ದರೂ ಸರಿ, ಪುಣ್ಯ ಮಾಡಿದರೂ ಸರಿ, ಯಾವುದರ ಫಲವನ್ನು ಕೊಡೋದಕ್ಕೂ ದೇವರು ತಡ ಮಾಡುವುದಿಲ್ಲ. ಹೊತ್ತು ಬಂದಾಗ ಎಲ್ಲದಕ್ಕೂ ಸಕಾಲದಲ್ಲಿ ಫಲ ಕೊಟ್ಟೇ ತೀರ್ತಾನೆ. ಇವನು ಪಾಪ ಮಾಡಿದ್ದ, ದುಷ್ಟ ಸ್ತ್ರೀ ಸಂಗ ಮಾಡಿದ್ದಾನೆ, ಆದರೆ ಜನ್ಮಾಂತರದಲ್ಲಿ ಪುಣ್ಯವನ್ನೂ ಮಾಡಿದ್ದಾನೆ. ಆ ಪುಣ್ಯದ ಫಲವಾಗಿ ಸಜ್ಜನರ ಸಮಾಗಮವಾಗಿದೆ. ಸಜ್ಜನರ ಸಮಾಗಮ, ಸಾಧುಗಳ ಸಮಾಗಮ, ಅದೇ ಬಹಳ ದೊಡ್ಡದಾದಂತಹ ಔಷಧ. ಜಗತ್ತಿನ ಎಲ್ಲಾ ರೋಗಗಳಿಗೂ ಅದೊಂದು ದೊಡ್ಡ ಔಷಧ. ನಿನ್ನೆ ಕೇಳಿದಿರಲ್ಲ, 3 ಬಹಳ ದುರ್ಲಭ ಅಂತ. ಸ್ವಾಮಿ ಪುಷ್ಕರಣಿ ಸ್ನಾನಂ, ಸದ್ಗುರು ಪಾದಸೇವನಂ, ಏಕಾದಶಿ ವ್ರತಂಚಾತಿ ತ್ರಯಂ ಅತ್ಯಂತ ದುರ್ಲಭಂ ಅಂತ. ಹಾಗೆ ಸದ್ಗುರುಗಳ, ಸಜ್ಜನರ, ಸಂತರ, ಮಹಾತ್ಮರ ಸಮಾಗಮವಾಗುವುದೇ ಒಂದು ದೊಡ್ಡ ಪುಣ್ಯದ ಪ್ರಚಯದ ಫಲ ಅದು. ಉತ್ತರ ದೇಶದ ರಾಜರೆಲ್ಲ ದಕ್ಷಿಣ ದೇಶಕ್ಕೆ ಯಾತ್ರೆಗೆ ಹೊರಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಇವನು ಕುಳಿತಿದ್ದಾನೆ. ನೋಡಿದ ಎಲ್ಲರೂ ವೆಂಕಟೇಶ ದೇವರ ಸ್ಮರಣೆಯನ್ನು ಮಾಡುತ್ತಾ, ನಾಮಸ್ಮರಣೆಯನ್ನು ಮಾಡುತ್ತಾ, ದಯಾನಿಧೇ 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 ನಮೋ 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 ನಮಃ. ವಿನಾ ವೆಂಕಟೇಶಂ ನನಾಥೋ ನನಾಥಃ, ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ. ಸ್ಮರಣೆ ಮಾಡ್ತಾ, ಚಪ್ಪಾಳೆ ತಟ್ತಾ, ತಾಳ ಕುಟ್ಟ, ಭಕ್ತಿಯಿಂದ ಎಲ್ಲ ರಾಜರುಗಳು, ರಾಜರ ಪರಿವಾರದವರು ಯಾತ್ರೆಗೆ ಹೊರಟಿದ್ದಾರೆ. ಅದು ಇವನ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದೆ. ಇವನ ಮನಸ್ಸಿನೊಳಗೆ ಅಂತಃಪ್ರಜ್ಞೆಯಲ್ಲಿ, ಸುಪ್ತ ಪ್ರಜ್ಞೆಯಲ್ಲಿರುವಂತಹ ಭಕ್ತಿ ಜಾಗೃತವಾಗಿದೆ. ನಾನು ಯಾಕೆ ಹೋಗಬಾರದು ಇವರ ಜೊತೆಗೆ ಅಂತ. ಆದರೆ ತಾನು ನೋಡಿದರದು ಬ್ರಾಹ್ಮಣ, ದೊಡ್ಡ ಪಂಡಿತ, ವಿದ್ವಾಂಸ. ಆದರೆ ತಾನು ಮಾಡಿದ ತಪ್ಪಿನ, ಅಪರಾಧದ, ಪಾತಕದ ಅರಿವು, ಎಚ್ಚರ ಅವನಿಗೆ ಪರಿಪೂರ್ಣವಾಗಿದೆ. ಹೀಗಾಗಿ ಮುಂದೆ ಹೋಗೋದಕ್ಕೆ ಅವನಿಗೆ ಧೈರ್ಯ ಇಲ್ಲ. ಅವರೆಲ್ಲ ಹೋದ ಮೇಲೆ ಬೆನ್ನಿಂದ ಹೋಗ್ತಾ ಇದ್ದಾನೆ. ತಾನು ಕೊನೆಯವನಾಗಿ ಅವರು ತಿಂದು ಉಳಿದ ಎಂಜಲವನ್ನು ತಿಂದು ಯಾತ್ರೆ ಮಾಡ್ತಾ ಹೊರಟಿದ್ದಾನೆ. ಅವರೆಲ್ಲ ಊಟ ಮಾಡಿ ಹೋಗಬೇಕು, ಎಂಜಲವನ್ನು ತಿಂದು ಇವನು ಮತ್ತೆ ಮುಂದೆ ಹೊಟ್ಟೆ ತುಂಬಿಕೊಂಡು ಹೋಗಬೇಕು. ಹೀಗೆ ನಡೀತಾ 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 ವೆಂಕಟಾಚಲದವರೆಗೆ ಬಂದಿದ್ದಾನೆ. ಹೇಗೆ ನಾರದರ ಕಥೆಯಲ್ಲಿ ನಾವು ಕೇಳುತ್ತೇವಲ್ಲ, ಹಾಗೆ ಅಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಂತಹ ಮಹಾಮಹಾಜ್ಞಾನಿಗಳ ಉಚ್ಛಿಷ್ಟವನ್ನ ಬಳದು ಎಂಜಲು ಬೆಳೆದು ಸೇವೆ ಮಾಡಿದ್ದಕ್ಕೆ ಬ್ರಹ್ಮದೇವರ ಮಾನಸ ಪುತ್ರರಾಗಿ, ಬ್ರಹ್ಮದೇವರ ಪುತ್ರರಾಗಿ ಉತ್ಸಂಗಾನ್ ನಾರದೋಜಜ್ಞೆ, ಉತ್ಸಂಗದಿಂದ ಹುಟ್ಟಿ ಮಹಾನುಭಾವರಾಗಿ ನಾರದರು ಜಗದ್ವಂದ್ಯರಾಗಿ ಮೆರೆದರು. ಅದರಂತೆ ಮಾಧವ ಈ ಎಲ್ಲ ಭಗವದ್ಭಕ್ತರ ಉಚ್ಛಿಷ್ಟವನ್ನು ತಿಂತ ಅವರ ಸೇವೆಯನ್ನು ಮಾಡ್ತಾ ಬೆನ್ನು ಹತ್ತಿದ್ದಾನೆ. ದೊಡ್ಡವರ ಸೇವೆಯನ್ನು ಮಾಡಿದ್ರೆ ಏನು ಫಲ ಸಿಗತ್ತೆ? ಎಷ್ಟು ಸಣ್ಣ ಸೇವೆ ಮಾಡಿದ್ರೂ ಅಡ್ಡಿ ಇಲ್ಲ, ಭಕ್ತಿಯಿಂದ ಸೇವೆಯನ್ನು ಮಾಡಿದ್ರೆ ಏನು ಫಲ ಸಿಗತ್ತೆ ಎನ್ನುವುದಕ್ಕೆ
ಮಾಧವನ ನಿದರ್ಶನ. ಮನುಷ್ಯ ಪುರಾಣ ಕೇಳುವಾಗ ಕೇಳ್ತಾನೆ, ತಾನೂ ಬೇಕಾದ್ರೆ ಹೇಳ್ತಾನೆ, ಹಾಡ್ತಾನೆ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನ ಮಾಡಿದ್ದೆಂಜಲು ಮೊದಲಾದನ್ನು ಪರಮಾತ್ಮ ತಾನೇ ಎತ್ತಿದ ಆಯಾಸದಿಂದಲೂ ಕಟಿಯಲ್ಲಿ ಕರಬಿಟ್ಟನು ಅಂತ. ಸ್ವತಃ ದೇವರೇ ತಾನು ಎಂಜಲು ಬಳದ. ಆ ಶ್ರಮಕ್ಕೆ ಸಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದಾನೋ ಏನೋ ಅಂತ ದಾಸರು ಸ್ತೋತ್ರ ಮಾಡಿದರು. ದೇವರು ತಾನು ಎಂಜಲು ಬಳಿಯುವ ಅಗತ್ಯ ಇಲ್ಲ. ಆದರೂ ಪರಮಾತ್ಮ ತಾನೇ ಎಂಜಲು ಬಳೆದು ತೋರಿಸಿದ ಜ್ಞಾನಿಗಳ ದೊಡ್ಡವರ ಸೇವೆಯನ್ನು ಮಾಡಬೇಕು ಅಂತ. ಇವತ್ತಿಗೂ ಅನೇಕ ಊರುಗಳಲ್ಲಿ ಆ ಪದ್ಧತಿ ಇದೆ. ಭಕ್ತರು ಅದನ್ನು ಅನುಸರಣೆ ಮಾಡ್ತಾರೆ. ದೊಡ್ಡವರು ಊಟ ಮಾಡಿದ ಎಂಜಲದ ಎಲೆಯ ಮೇಲೆ ಹೊರಳಾಡ್ತಾರೆ. ಅದನ್ನು ತೆಗೆದು ತಾವೇ ಕೈಯಿಂದ ತೆಗೆದು ಹಾಕ್ತಾರೆ, ಸೇವೆ ಮಾಡ್ತಾರೆ. ಪರಮಾತ್ಮನ ವಿಶೇಷವಾದ ಅನುಸಂಧಾನವನ್ನು ಮಾಡ್ತಾ ಒಂದೊಂದು ತುತ್ತನ್ನು ಅವರು ಬಾಯಿಯಲ್ಲಿ ಹಾಕಿರ್ತಾರೆ ಉಣ್ಣುವವರು. ಊಟ ಮಾಡುವ ಅನ್ನದಲ್ಲಿ ನಾರಾಯಣ ಅನಿರುದ್ಧ ಎಂಬ 2 ರೂಪಗಳಿಂದ ಪರಮಾತ್ಮ ಇದ್ದು ತಿನ್ನುವ ಅನ್ನದೊಳಗೆ ತೃಪ್ತಿ ಕೊಡುವ ಶಕ್ತಿಯನ್ನು ತುಂಬಿರ್ತಾನೆ, ಪುಷ್ಟಿ ಕೊಡುವ ಶಕ್ತಿಯನ್ನು ಹಾಕಿರ್ತಾನೆ. ತಾನೇ ಒಳಗೆ ನಿಂತು ಆ ಅನ್ನದೊಳಗೆ ಪರಮಾತ್ಮ ಉಂಡ ಜನರ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತಾನೆ ಅಂತ ಶಾಸ್ತ್ರ ಹೇಳುತ್ತದೆ. ಉಣ್ಣುವವರೊಳಗೆ ಸಂಕರ್ಷಣ ಪ್ರದ್ಯುಮ್ನಾಗಿ, ಆಕಾಶದೊಳಗೆ ಹೊಟ್ಟೆಯೊಳಗೆ ವಾಸುದೇವನಾಗಿ 5 ರೂಪದಿಂದ ಭಗವಂತ ಇದ್ದು ಊಟವನ್ನು ಮಾಡಿಸ್ತಾನೆ. ಈ ಎಲ್ಲ ಅನುಸಂಧಾನದಿಂದ ಊಟ ಮಾಡಿರ್ತಾರೆ. ಅಗಳಿನಲ್ಲಿ ಆ ಪರಮಾತ್ಮನ ಚಿಂತನವನ್ನು ಮಾಡ್ತಾರೆ. ಅಂತಹ ಪರಮಾತ್ಮ ಅನ್ನದೊಳಗಿರ್ತಾನೆ, ಉಣ್ಣುವವರೊಳಗಿರ್ತಾನೆ, ಎಲ್ಲದರೊಳಗೂ ಇದ್ದಾನೆ ಅಂತ ಅನುಸಂಧಾನವನ್ನು ಮಾಡ್ತಾ ಆ ಎಂಜಲವನ್ನು ಬಳದರೆ ಎಷ್ಟು ಶ್ರೇಷ್ಠವಾದಂತಹ ಗತಿಯನ್ನು ಹೊಂದಬಹುದು ಅಂತ ಮಾಧವನ ಕಥೆಯಿಂದ ತಿಳಿಸ್ತಾರೆ. ಮುಂದೆ ಸಾಗಿದ್ದಾನೆ. ಕಪಿಲ ತೀರ್ಥಕ್ಕೆ ಬಂದಿದ್ದಾರೆ. ರುದ್ರದೇವರ ಸನ್ನಿಧಾನ, ಕಪಿಲ ಋಷಿಗಳ ವಿಶೇಷವಾದಂತಹ ಸಾನ್ನಿಧ್ಯ ಇರುವಂತಹ ತೀರ್ಥ. ಅಲ್ಲಿ ಎಲ್ಲರೂ ಶ್ರಾದ್ದವನ್ನ ಮಾಡ್ತಾ ಇದ್ದಾರೆ. ಪೌರಾಣಿಕವಾದ ಆದೇಶವಂತೂ ಎಲ್ಲರೂ ಕಪಿಲ ತೀರ್ಥದಲ್ಲಿ ಶ್ರಾದ್ದವನ್ನ ಮಾಡಬೇಕು ಅಂತ. ಇವತ್ತಿನ ಜನಗಳಿಗೆ ಅದು ಯಾವುದು ಗೊತ್ತಿಲ್ಲ. ನೇರವಾಗಿ ಹೋಗಿ ದರ್ಶನ ಮಾಡಿಕೊಂಡು ಉಂಡಿ ಒಡೆ ದೋಸೆಗಳನ್ನು ತಿಂದು ಬಂದು ಬಿಟ್ಟರೆ ಮುಗಿದೋಯ್ತು. ತಿರುಪತಿ ಯಾತ್ರೆ ಬಹಳ ಚೆನ್ನಾಗಾಯಿತು ಅಂತ ಅನ್ಕೊಂಡ್ಬಿಡ್ತಾರೆ. ತಿರುಪತಿಯಲ್ಲಿ ಹೋದ ಮೇಲೆ ಮಾಡಬೇಕಾದದ್ದು ಏನೇನು ಅಂತ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ. ಮಾಡೋದಂತೂ ದೂರ ಉಳಿ. ತಿಳಿದಾದರೂ ತಿಳಿದುಕೊಳ್ಳಬೇಕು. ಅಲ್ಲಿರುವ ಅನೇಕ ತೀರ್ಥಗಳ ಸ್ಥಾನ ಇದೆ. ಅನೇಕ ಕಡೆಗೆ ಪಿತೃತರ್ಪಣಗಳನ್ನ, ಶ್ರಾದ್ದಗಳನ್ನ ಮಾಡಿ ಭಗವಂತನ ಸನ್ನಿಧಾನದಲ್ಲಿ ತಮ್ಮ ಪಿತೃಗಳ ಉದ್ಧಾರಕ್ಕಾಗಿ ಮಾಡುವಂತಹ ಪ್ರಾರ್ಥನೆಗಳಿವೆ. ಅವುಗಳೆಲ್ಲವನ್ನ ಚೆನ್ನಾಗಿ ಅರಿತುಕೊಂಡು ತೀರ್ಥಯಾತ್ರೆಯನ್ನು ಮಾಡಬೇಕು. ಕಪಿಲ ತೀರ್ಥಕ್ಕೆ ಹೋಗಿದ್ದಾರೆ. ಪರಮ ಪವಿತ್ರವಾದಂತಹ ತೀರ್ಥ. ಇವತ್ತಿನ ಜನ ತೀರ್ಥಕ್ಕೆ, ಕ್ಷೇತ್ರಗಳಿಗೆ ಹೋದಾಗ ಅಪೇಕ್ಷೆ ಪಡುವುದು ಕೇವಲ ನಗರದೊಳಗಿರುವ ಸೌಲಭ್ಯಗಳನ್ನು ಅಲ್ಲಿ ಅಪೇಕ್ಷೆ ಪಡ್ತಾರೆ. ಹೀಗಾಗಿ ಎಲ್ಲಾ ತೀರ್ಥ ಕ್ಷೇತ್ರಗಳು ಕೂಡ ಹಾಳಾಗಿ ಹೋಗ್ತಾ ಇದೆ. ಜನರ ಅಪೇಕ್ಷೆಗಳಿಗೆ ತಕ್ಕಂತೆ ಅಲ್ಲಿ ವ್ಯವಸ್ಥೆಗಳು ಹೆಚ್ಚಾಗ್ತಾ ಇದೆ. ವ್ಯವಸ್ಥೆಗಳು ಹೆಚ್ಚಾದಂತೆ ಅವ್ಯವಸ್ಥೆ ಬಹಳ ಆಗ್ತಾ ಇದೆ. ಪಾವಿತ್ರ್ಯ ಹೋಗ್ತಾ ಇದೆ. ಹೀಗಾಗಿ ಆ ತೀರ್ಥಕ್ಷೇತ್ರಗಳ ಸ್ವಾಭಾವಿಕವಾದ ಸೌಂದರ್ಯ, ಅಲ್ಲಿರುವಂತಹ ಸ್ವಾಭಾವಿಕವಾದ ತಪೋವನದ ವಾತಾವರಣ ಇವತ್ತು ನಾವು ಕಳೆದುಕೊಳ್ತಾ ಇದ್ದೇವೆ. ಆ ಪವಿತ್ರವಾದಂತಹ ಕಪಿಲ ತೀರ್ಥ, ಅಲ್ಲಿ ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇವನು ನೋಡ್ತಾ ಇದ್ದಾನೆ. ತನಗೂ ಸಂಸ್ಕಾರ ನೆನಪಾಯಿತು. ತಾನು ಪಕ್ಷಮಾಸ ಬಂದಾಗ ಬೇಕಾದಷ್ಟು ಜನರಿಗೆ ಶ್ರಾದ್ದಗಳನ್ನು ಮಾಡಿಸಿದ್ದ ಹಿಂದೆ. ತಾನು ಚಂಡಾಳನಾಗುವಕ್ಕಿಂತಲೂ ಮೊದಲಿಗೆ ಅದೆಲ್ಲ ನೆನಪಾಯಿತು. ಎಂತಹ ಪವಿತ್ರವಾದ ಕರ್ಮ ಇದು. ಬ್ರಾಹ್ಮಣರ ವಿಶೇಷವಾದಂತಹ ಅನುಗ್ರಹವನ್ನು ಪಡೆದು ಮಾಡಬೇಕಾದಂತಹ ಈ ಕರ್ಮವನ್ನು ನಾನು ಬಿಟ್ಟುಬಿಟ್ನೆಲ್ಲ ಅಂತ ಅನಿಸಿ, ಪರವಾಗಿಲ್ಲ, ಈಗಾದರೆ ಏನಾಯಿತು, ನನಗೇನು ಹೆಚ್ಚು ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಎಲ್ಲ ಮರೆತು ಹೋಗಿದೆ, ನನಗೆ ಯಾವುದನ್ನು ಅನ್ನೋದಕ್ಕೆ ಅಧಿಕಾರವೂ ಉಳಿದಿಲ್ಲ, ಈಗ ಅಷ್ಟು ಭ್ರಷ್ಟನಾಗಿದ್ದೇನೆ, ಹೋಗಲಿ, ಇಲ್ಲಿಯೇ ಇರುವ ಮಣ್ಣನ್ನು ತೆಗೆದುಕೊಂಡು 3 ಪಿಂಡ ಮಾಡಿ ಇಡುತ್ತೇನೆ ಅಂತ
ತಮ್ಮ ಪಿತೃಪಿತಾಮಹ ಪ್ರಪಿತಾಮಹ ಹೆಸರಿನಲ್ಲಿ ಮಣ್ಣಿನ 3 ಪಿಂಡಗಳನ್ನು ಇಟ್ಟಿದ್ದಾರೆ. ಇನ್ನೇನು ಮಾಡಲಿಲ್ಲ. ಆ ಮಣ್ಣಿನ 3 ಪಿಂಡಗಳನ್ನು ಇಟ್ಟದ್ದೇ ತಡ ಪಿತೃಗಳ ಉದ್ಧಾರವಾಗಿ ಹೋಗಿದೆ. ನಿಜವಾಗಿ ಪಿಂಡವನ್ನು ಇಡಬೇಕಾದರೆ ಏನೇನು ದ್ರವ್ಯಗಳನ್ನು ಹಾಕಬೇಕು ಅಂತ ಅದಕ್ಕೆ ವಿಧಿ ಇದೆ, ಶಾಸ್ತ್ರ ಇದೆ, ಬಹಳ ಸೂಕ್ಷ್ಮ ಇದೆ. ಶ್ರಾದ್ದದಷ್ಟು ಕಠಿಣವಾದದ್ದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಧರ್ಮಶಾಸ್ತ್ರದಲ್ಲಿ ನಾವು ನೋಡಿದರೆ ಹೆಚ್ಚು ಕಡಿಮೆ ಧರ್ಮಶಾಸ್ತ್ರದೊಳಗಿನ 1/3 ಇದು ಕೇವಲ ಶ್ರಾದ್ದಕ್ಕಾಗಿ ಇದೆ ಅಂತ ಹೇಳಬಹುದು. ಅಷ್ಟು ವಿಸ್ತೃತವಾದಂತಹ ಶ್ರಾದ್ದದ ಪ್ರಕ್ರಿಯೆ ಇದೆ, ಬಹಳ ವಿಸ್ತೃತವಾದದ್ದು. ಶ್ರಾದ್ದಕ್ಕೆ ಕಾಲ ಏನು, ದೇಶ ಏನು, ಯಾವ ಯಾವ ದ್ರವ್ಯಗಳನ್ನು ಉಪಯೋಗಿಸಬೇಕು, ಮಾಡಿಸುವವರು ಹೇಗಿರಬೇಕು, ಊಟಕ್ಕೆ ಬರುವವರು ಎಂಥವ್ರು ಇರಬೇಕು, ತಿಥಿ ಹೇಗಿರಬೇಕು, ಮಾಡಲಿಕ್ಕೆ ಅಧಿಕಾರ ಯಾರಿಗೆ ಯಾರಿಗಿಲ್ಲ, ಒಂದೇ ಎರಡೇ ಅದಕ್ಕೆ ವಿಷಯಗಳು, ಲೆಕ್ಕ ಇಲ್ಲದೆ ಇದ್ದಷ್ಟು. ಅಷ್ಟು ವಿಸ್ತೃತವಾದಂತಹ ಶ್ರಾದ್ದದ ವರ್ಣನೆ, ಶ್ರಾದ್ದದ ನಿಯಮಗಳು. ಅದಕ್ಕಾಗಿ ಏನಾದರೂ ಮಾತಾಡುವಾಗ ನಮ್ಮ ಬ್ರಾಹ್ಮಣರೊಳಗೆ ಮಾತನಾಡಿಕೊಳ್ಳುವಾಗ ಒಂದು ರೀತಿ ಹೇಳ್ತಾರೆ, ಬಹಳ ಯಾರಾದರೂ ಏನೋ ಆಗ್ರಹ ಪಡಿಸ್ತಾ ಇದ್ರೆ ಇದೇನು ಹೀಗೆ ಮಾಡಬೇಕು ಅಂತೇಳಿ ಶ್ರಾದ್ದ ನಿಯಮ ಏನು ಅಂತ ಕೇಳ್ತಾರೆ. ಅದರ ತಾತ್ಪರ್ಯ ಶ್ರಾದ್ದ ನಿಯಮ ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕಾದದ್ದು ಅಂತ ಅರ್ಥ. ಆದ್ರೆ ಇವತ್ತಿನ ಜನರಿಗೆ ಹಾಗಂದ್ರೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಅದನ್ನ ಅಷ್ಟು ಏನೂ ನಿಯಮ ಇಲ್ಲದೇನೆ ಅದನ್ನು ಮಾಡ್ತಿರ್ತಾರೆ. ಆದ್ರಿಂದ ಒಂದೇ ತರಹದ ಶಬ್ದಗಳನ್ನು ನಾವು ಬಳಸ್ತಾ ಹೋದ್ರೆ ಮುಂದೆ ಹೋದಂತೆ ಅರ್ಥ ಕಳ್ಕೊಂಡ್ಬಿಡ್ತದೆ. ಶ್ರಾದ್ದವನ್ನ ಅಷ್ಟು ನಿಷ್ಠುರವಾಗಿ ಪಾಲನೆ ಮಾಡ್ತಾ ಇದ್ರು ಒಂದು ಕಾಲಕ್ಕೆ. ಹೀಗಾಗಿ ಇದೇನು ಶ್ರಾದ್ದ ನಿಯಮ ಏನು ಅಂದ್ರೆ ಅಷ್ಟು ನಿಷ್ಠುರವಾಗಿ ಪಾಲಿಸಲೇಬೇಕೇನಿದನ್ನ ಅಂತ ಅರ್ಥ. ಈಗ ಆ ಮಾತಿಗೆ ಅರ್ಥ ಉಳಿದಿಲ್ಲ. ಬಹಳ ಹಣ ಖರ್ಚು ಮಾಡ್ತಾ ಇದ್ರೆ ಅಂತಾರಲ್ಲ, ಏನ್ ನೀರು ಸುರಿದಾಗಿ ಸುರಿತಾನೆ ನೋಡ್ರಿ ಅಂತ. ಆದ್ರೆ ಇವತ್ತಿನ ಕಾಲದೊಳಗೆ ಆ ಮಾತಿಗೆ ಬಹಳ ಕಷ್ಟ ಇದೆ ಅರ್ಥ ಮಾಡಬೇಕು. ನೀರೇ ಸುರಿಯೋದು ಕಷ್ಟ ಆಗಿದೆ. ಈಗ ನೀರು ಸುರಿದಾಗಿ ಸುರಿತಾನೆ ಅಂದ್ರೆ ಬಹಳ ಜೀವಿದ್ದಾನೆ ಅಂತ ಅರ್ಥ ಆಗ್ತದೆ. ಯಾಕೆಂದ್ರೆ ನೀರು ಸಿಗುವುದೇ ಇಲ್ಲ. ಈಗ ಕಾಲ ಕಳೆದಂತೆ ಮಾತುಗಳಿಗೆ ಅರ್ಥ ಬೇರೆ ಆಗ್ತಾ ಹೋಗುತ್ತೆ. ಅಂತಹ ಕಠಿಣವಾದ ನಿಯಮ ಅದು ಶ್ರಾದ್ದ ನಿಯಮ. ಆದರೆ ಇವನಿಗೆ ಎಲ್ಲಾ ನಿಯಮ ಬಿಟ್ಟ. ಎಳ್ಳಿಲ್ಲ, ಅಕ್ಕಿ ಹಾಕಲಿಲ್ಲ, ಮೊಸರಿಲ್ಲ, ಹಾಲಿಲ್ಲ, ಗರ್ಭ ಇಲ್ಲ, ತುಳಸಿ ಇಲ್ಲ, ಅನ್ನ ಇಲ್ಲ, ಬಾಳೆಹಣ್ಣಿಲ್ಲ, ಏನಿಲ್ಲ. ಪಿಂಡ ಹೇಗೆ ಮಾಡಿದ? ಬರೀ ಮಣ್ಣಿನಿಂದ ಮಾಡಿದ. ಆದರೂ ಭಗವಂತ ಸಂತೋಷಪಟ್ಟಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಯಾಕೆ ಅಂದರೆ ಶ್ರದ್ಧೆಯಿಂದ ಮಾಡಿದ ಅನ್ನೋದಕ್ಕೆ. ಶ್ರಾದ್ದದಲ್ಲಿ ಮುಖ್ಯವಾಗಿರಬೇಕಾದದ್ದು ಶ್ರದ್ಧೆ. ಅದಕ್ಕಾಗಿಯೇ ಅದರ ಹೆಸರು ಶ್ರಾದ್ದ ಅಂತ. ಶ್ರದ್ಧೆಯಿಂದ ಮಾಡಿ. ಶ್ರದ್ಧೆಯಿಲ್ಲದೆ ಮಾಡಿದರೆ ಅದು ಶ್ರಾದ್ದವಾಗುವುದಿಲ್ಲ. ಹೆಸರಿಗೆ ವಿರುದ್ಧವಾಗಿ ಇದ್ದರೆ ಹೇಗೆ? ಶ್ರದ್ಧೆ ಇಲ್ಲದೆ ಶ್ರಾದ್ದ ಮಾಡುವುದು ಹೇಗೆ? ಶ್ರದ್ಧೆ ಇದ್ದರೆ ಏನಿದ್ದರೂ ಸರಿ, ಏನಿಲ್ಲದೆ ಇದ್ದರೂ ಸರಿ. ಮನುಷ್ಯನಿಗೆ ಯೋಗ್ಯತೆ ಇಲ್ಲದೇ ಇದ್ದಾಗ ಯಥಾಶಕ್ತಿ ಯಥಾವೈಭವಂ ಕರಿಷ್ಯೆ ಅಂತ ರಾಘವೇಂದ್ರ ಸ್ವಾಮಿಗಳು ಅಂತಾರಲ್ಲ, ಹಾಗೆ ಶಕ್ತಿ ವೈಭವ ಎಷ್ಟಿದೆ ಅಷ್ಟನ್ನೇ ಶ್ರದ್ಧೆಯಿಂದ ಮಾಡಿದರೆ ಸಾಕು, ದೇವರು ಸ್ವೀಕಾರ ಮಾಡಿ. ಆದರೆ ಶ್ರದ್ಧೆ ಇದೆ ಅಂತ ಹೇಳಿ ನಾನು ಯೋಗ್ಯತೆಗೆ ವಂಚನೆ ಮಾಡ್ತೇನೆ ಅಂದರೆ ಮಾತ್ರ ಭಗವಂತ ಕೇಳುವುದು. ಒಬ್ಬ ಬ್ರಾಹ್ಮಣನಿಗೆ ಮನೆಯೊಳಗೆ ಏನಿರಲಿಲ್ಲ, ಸಾಸಿವೆ ಕಾಳು ಮಾತ್ರ ಉಳಿದಿತ್ತು. ಅದನ್ನೇ ತೆಗೆದುಕೊಂಡ ಪಿಂಡ ಪ್ರದಾನ ಮಾಡಿದ. ಪಿತೃಗಳೇ ಉದ್ಧಾರ ಆಯಿತು. ಬಹಳ ಬಡತನದೊಳಗಿದ್ದ. ಈ ಶ್ರಾದ್ದ ಅಂದ್ರೆ ಏನೋ ಅಮಂಗಲವಾದ ಕಾರ್ಯ ಅಂತ ತಿಳ್ಕೋಬೇಡಿ, ಬಹಳ ಮಹತ್ವದ್ದದು. ಪಿತೃಗಳನ್ನ ಸಂತೋಷ ಪಡಿಸದೇ ಇದ್ರೆ, ಪಿತೃದೇವತೆಗಳಲ್ಲಿರುವ ವಾಯುದೇವರು, ಭಗವಂತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಜನಾರ್ದನ ರೂಪಿಯಾದ ಪರಮಾತ್ಮನನ್ನು ಸಂತೋಷ ಪಡಿಸದೇ ಇದ್ರೆ ಬಹಳ ಅನರ್ಥಗಳಾಗತ್ತೆ. ಸಂತಾನವಾಗದೇ ಇರುವುದಕ್ಕಿರುವ ಅನೇಕ ಕಾರಣಗಳಲ್ಲಿ ಪಿತೃಗಳ ಪೂಜೆಯನ್ನು ಮಾಡದೇ ಇರುವುದು, ಶ್ರಾದ್ದ ಮಾಡದೇ ಇರುವುದು ಒಂದು ಕಾರಣ. ಐಶ್ವರ್ಯ ಭ್ರಷ್ಟನಾಗುವುದಕ್ಕೂ ಕಾರಣ. ಮನೆಯಲ್ಲಿ ಮದುವೆ ಬೇಗನೆ ಆಗದೇ ಇರುವುದಕ್ಕೂ ಕಾರಣ. ಇನ್ನನೇಕ ತರಹದ ಮಾನಸಿಕವಾದ ವ್ಯಥೆಗಳು ಬರುವುದಕ್ಕೂ ಪಿತೃದೋಷ ಕಾರಣ ಅಂತ ಶಾಸ್ತ್ರ ಹೇಳುತ್ತದೆ. ಹೀಗಾಗಿ ಅವನು ಐಶ್ವರ್ಯ ಭ್ರಷ್ಟನಾಗಿ ಒದ್ದಾಡುವ ಮನುಷ್ಯ ಭಕ್ತಿಯಿಂದ ಶ್ರಾದ್ದ ಮಾಡಿದ. ಬೇಕಾದಷ್ಟು ಐಶ್ವರ್ಯ ಬಂತು ಅವನಿಗೆ, ಪಿತೃಗಳ ಅನುಗ್ರಹವಾಯಿತು. ಐಶ್ವರ್ಯ ಬಂದ ಮೇಲೂ ವಿಚಾರ ಮಾಡಿದ, ಅಂತೂ ನಾನು ಸಾಸಿವೆ ಇಟ್ಟು ಸಾಸಿವೆಯಿಂದ ಪಿಂಡ ಮಾಡಿ ನಾನು ಇಟ್ಟಿದ್ದಕ್ಕೆ ಐಶ್ವರ್ಯ ಬಂದಿದೆ ಅಂದ್ರೆ ಅದನ್ನೇ ಮುಂದುವರೆಸೋಣ ಅಂತ. ಬೇಕಾದಷ್ಟು ಐಶ್ವರ್ಯ ಬಂದಿದೆ. ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕಿ ಒಳ್ಳೆಯ ಪಿಂಡ ಪ್ರದಾನ ಮಾಡೋ ಯೋಗ್ಯತೆ ಬಂತು.
ಬಂದರೂ ಅದನ್ನೇ ಮಾಡಿದ, ಮತ್ತೆ ಐಶ್ವರ್ಯ ಭ್ರಷ್ಟನಾದ. ದೇವರಂದ, ನಿನಗೆ ಗತಿ ಇಲ್ಲದೆ ಇದ್ದಾಗ ನೀನು ಏನು ಮಾಡಿದರೂ ಒಳ್ಳೇದು ಮಾಡ್ತೇನೆ ಅಂತ ನಾನು ಅನುಗ್ರಹ ಮಾಡಿದರೆ, ಎಲ್ಲಾ ಸಂಪತ್ತನ್ನು ಕೊಟ್ಟಾಗಲೂ ಮತ್ತೆ ವಂಚನೆ ಮಾಡಿದರೆ ನಾನು ಕ್ಷಮೆ ಮಾಡೋದಿಲ್ಲ ಅಂತಾನೆ ಪರಮಾತ್ಮ. ಹಾಗೆ ಮಾಧವ ಅವತ್ತು ಮಣ್ಣಿನಿಂದ ಪಿಂಡ ಇಟ್ಟ, ಯಾರು ಪುರೋಹಿತರನ್ನು ಕರೆಸಲಿಲ್ಲ ಅಂದ್ರೆ ಎಂಥ ಒಳ್ಳೆಯ ವಿಚಾರ ಸಿಕ್ತಿವತ್ತು ಪುರಾಣದಲ್ಲಿ. ಇದನ್ನ ನೋಟ್ ಮಾಡಿ ಇಟ್ಕೋಬೇಕು. ಇಷ್ಟು ದಿವಸ ಯಾವುದನ್ನು ನಾವು ನೋಟ್ಬುಕ್ ತಂದು ನೋಟ್ ಮಾಡ್ಕೊಳ್ಳಿಲ್ಲ, ಕೇಳಿ ಹಾಗೆ ಎದ್ದು ಹೋಗಿವಿ. ಈ ವಿಷಯ ಮಾತ್ರ ಬರೆದಿಟ್ಟುಕೊಳ್ಳುವಂತಹ ವಿಷಯ ನೋಡಿ. ಬರೆದಿಟ್ಟುಕೊಳ್ಳೋದಕ್ಕಿಂತಲೂ ಇದನ್ನ ಪ್ರಿಂಟ್ ಮಾಡಿ ಎಲ್ಲಾ ಪುರೋಹಿತರ ಮನೆಗೆ ಪೋಸ್ಟ್ ಮಾಡಿಬಿಡೋದು ಒಳ್ಳೆಯದು. ನೀವು ಬರಬೇಡಿ ಮುಂದಿನ ತಿಥಿ ಹೇಳಿಕೊಂಡು, ಯಾಕಂದ್ರೆ ತಿಥಿಯನ್ನು ಹುಡುಕಿಕೊಂಡು ಪುರೋಹಿತರೇ ಬಂದು ಹೇಳಿದಾಗ ಇವರಿಗೆ ನೆನಪು, ಅಲ್ಲಿವರೆಗೆ ನೆನಪಿರುವುದಿಲ್ಲ. ನಿಮ್ಮ ಅಪ್ಪನ ಶ್ರಾದ್ದ ಇದೆ ಅಂತ ಮತ್ತೊಬ್ರು ಬಂದು ಹೇಳೋದು. ಇನ್ ಯಾವ ಶ್ರಾದ್ದ ಯಾವ ಪಕ್ಷಕ್ಕೂ ಮನೆಗೆ ಬರಬೇಡಿ, ನಮ್ಮ ಮನೆ ಬಾಗಿಲದೊಳಗೆ ಬೇಕಾದಷ್ಟು ಮಣ್ಣು ಬಿದ್ದಿದೆ, ಮಣ್ಣಿನ ಪಿಂಡ ಮಾಡಿ ನಾವಿಟ್ಟು ಮುಗಿಸಿಬಿಡ್ತೇವೆ, ನಮಗೆ ಯಾವ ಮಂತ್ರ ಬೇಡ ತಂತ್ರ ಬೇಡ ಅಂತ. ಆದ್ರೆ ಭಗವಂತ ಹಾಗೆ ಕೇಳುವುದಿಲ್ಲ. ಶಕ್ತಿ ಇದ್ದಾಗ, ಸಾಮರ್ಥ್ಯ ಇದ್ದಾಗ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವೈಭವದಿಂದ ಮಾಡಲೇಬೇಕು ಅಂದಾಗ ಮಾತ್ರ ಭಗವಂತನಿಗೆ ಬೇಕಾದದ್ದು ಏನಿದೆ ಹೇಳಿ? ಏನೂ ಬೇಕಾಗಿಲ್ಲ. ತ್ಯಾಗವೇ ಅವನಿಗೆ ಬೇಕಾದದ್ದು. ದಾನ ಮಾಡುವ ಮುಖ್ಯ ಉದ್ದೇಶ ಏನು? ನಮ್ಮ ಅಭಿಮಾನದ ತ್ಯಾಗ. ಆ ವಸ್ತುವಿನ ಮೇಲಿರುವ ಮೋಹ, ಅದರ ಮೇಲಿರುವ ಮಮತೆ, ಅದರ ಮೇಲಿರುವ ಅಭಿಮಾನ, ಅದನ್ನು ನಾನು ಬಿಡೋದೇ ಮುಖ್ಯ. ಅಭಿಮಾನ ತ್ಯಾಗ. ನನ್ನ ಹತ್ರ ಏನಿರುತ್ತೆ ಅದನ್ನು ಕೊಟ್ಟರೆ ದೇವರು ಸಂತೋಷ ಪಡ್ತಾನೆ. ನನ್ನ ಹತ್ರ ಬರೀ ಹಣ್ಣಿದೆ, ಬರೀ ಹೂವಿದೆ, ಬರೀ ನೀರಿದೆ, ಬರೀ ಮಣ್ಣಿದೆ, ಅದರ ಮೇಲೆ ಅಭಿಮಾನ ಇದೆ, ಅದನ್ನು ಬಿಟ್ಟು ಸಾಕು. ಆದ್ರೆ ಹಣ ಇದ್ದಾಗ, ಸಂಪತ್ತಿದ್ದಾಗ ಅದರ ಮೇಲಿನ ಅಭಿಮಾನವನ್ನು ನಾನು ಬಿಡಲೇಬೇಕು, ತ್ಯಾಗ ಮಾಡಲೇಬೇಕು. ಅಂದಾಗಲೇ ಅದು ದಾನ, ಅಂದಾಗಲೇ ಅದು ಶ್ರಾದ್ದ. ಇಂತಹ ಶ್ರಾದ್ದವನ್ನ ಮಾಡಿದಾಗ ದೇವರು ಪಿತೃಗಳಿಗೆ ಮುಟ್ಟಿಸ್ತಾನೆ, ದೇವರು ಸ್ವೀಕಾರ ಮಾಡ್ತಾನೆ ಎನ್ನುವ ಶ್ರದ್ಧೆ ಮಾತ್ರ ಬಹಳ ಬಹಳ ಮುಖ್ಯ. ನಾವು ಇಲ್ಲಿ ಕೊಟ್ರೆ ಮೇಲೆ ಫಸ್ಟ್ ಫ್ಲೋರ್ ಒಳಗೆ ಕುಳಿತವರಿಗೇನೆ ಹೋಗುವುದಿಲ್ಲ, ಅದು ಈ ಯಾವುದೋ ಲೋಕದೊಳಗಿದ್ದವರಿಗೆ ಹೇಗೆ ಹೋಗ್ತದೆ? ಇಲ್ಲಿ ಕೊಟ್ಟದ್ದು ಮೇಲಿದ್ದವರಿಗೆ ಮುಟ್ಟೋದಾದ್ರೆ ಗ್ರೌಂಡ್ ಫ್ಲೋರ್ ಒಳಗೆ ನಾವೆಲ್ಲ ಮೇಲಿನ ಫ್ಲೋರ್ ಒಳಗಿದ್ದವರ ಹೆಸರೆಲ್ಲ ಪಿಂಡ ಇಟ್ಟು ಬಿಡ್ತೀವಿ, ಮೇಲಿದ್ದವರೆಲ್ಲ ಊಟ ಮಾಡಿಬಿಡ್ಲಿ. ಮೇಲಿನವರಿಗೆ ಅವರಿಗೆ ಊಟಕ್ಕೆ ಒಯ್ದು ಕೊಡ್ಬೇಕಾಕೆ, ಅವ್ರು ಕೆಳಗಿಳಿದು ಬರ್ಬೇಕಾಕೆ? ಯಾಕೆ ನಿಮ್ಮ ಶಾಸ್ತ್ರನೇ ಹೇಳ್ತದಲ್ಲ, ಕೆಳಗೆ ಪಿಂಡ ಇಟ್ಟರೆ ಮೇಲಿದ್ದವರಿಗೆ ಹೋಗ್ತದೆ ಅಂತ. ಮೇಲಿದ್ದವರಿಗೆಲ್ಲ ಪಿಂಡ ಇಟ್ಬಿಡ್ತೀವಿ. 8, 10, 20 ಫ್ಲೋರ್ಗಳು ಬಾಂಬೆ, ಬೆಂಗಳೂರು ಅಂತ ಊರುಗಳಲ್ಲಿ ಇರ್ತದಲ್ಲ, ಗ್ರೌಂಡ್ ಫ್ಲೋರ್ ಒಳಗೆ ಕಿಚನ್ ಒಂದು ಸಾಕು, ಅಲ್ಲಿ ಅಡಿಗೆ ಮಾಡಿ ಮೇಲೆ ಇದ್ದವರೆಲ್ಲ ಹೆಸರು ತಗೊಂಡು ಪಿಂಡ ಇಟ್ಬಿಡೋದು ಅಷ್ಟೇ. ಅವರೆಲ್ಲ ಹೊಟ್ಟೆ ತುಂಬ ಹೋಗ್ಲಿ. ಮತ್ತೆ ಇಲ್ಲಿದಿಲ್ಲೇ 8 ಫ್ಲೋರಿಗೇನೆ ಹೊಟ್ಟೆ ತುಂಬದೇ ಇದ್ದದ್ದು ಲೋಕಾಂತರಕ್ಕೆ ಹೇಗೆ ಹೋಗ್ತದೆ? ಅದು ಏನೋ ಸುಮ್ಮನೆ ಕಥೆ ಹೇಳ್ತೀರಿ. ನಿಮ್ಮ ಹೊಟ್ಟೆ ತುಂಬಾ ಪಿಂಡ ತುಂಬಿಕೊಳ್ಳೋದಕ್ಕೆ ಇನ್ಯಾರ ಹೆಸರಲ್ಲೂ ಪಿಂಡ ಇಡಿಸಿ ದುಡ್ಡು ಖರ್ಚು ಮಾಡಿಸ್ತೀರಿ ಅಂತ ಜನ ಬೈತಾರೆ. ಗರ್ಭ ತೇಲಿ ಹೋಯಿತು, ಎಳ್ಳುಗಳನ್ನು ಮೀನುಗಳನ್ನು ನುಂಗಿ ಬಿಡಿತು, ಯಾರಿಗೆ ಮುಟ್ಟು ನೀನು ಮಾಡಿದ್ದು ತರ್ಪಣ ಅಂತ ದಾಸರು ಬೈತಾರೆ. ಹಾಗಾದ್ರೆ ಏನಿದರ ಅರ್ಥ? ಅದಕ್ಕೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ಅತಸ್ತಾನ್ ಪತಿ ಪಿಂಡಾದಿ ನಿರಧತಿ ಅಜ್ಞಕ ಅತಿ. ಪಿಂಡಗಳನ್ನ ಯಾವ ಧೈರ್ಯದಿಂದ ಇಡ್ತಾರೆ, ಶ್ರಾದ್ದಗಳನ್ನ ತರ್ಪಣಗಳನ್ನ ಯಾವ ಧೈರ್ಯದಿಂದ ಮಾಡ್ತಾರೆ, ಇದನ್ನೆಲ್ಲ ನೋಡಿ ಮುಟ್ಟಿಸುವ ಭಗವಂತ ಇದ್ದಾನೆ. ಆ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ಇವನು ಕೊಟ್ಟ ಪಿಂಡ ಇವರ ತಂದೆ ಹೋಗಿ ಬಾಯಿಯಲ್ಲಿ ಬೀಳೋದಿಲ್ಲ, ಅದು ಬಾಯಿಯಲ್ಲಿ ಬೀಳೋದಿಲ್ಲ, ಅದು ಬಾವಿಯಲ್ಲಿ ಬೀಳುತ್ತದೆ ಅಷ್ಟೇ. ಹಾಗಾದರೆ ಅವರಿಗೆ ಮುಟ್ಟೋದು ಹೇಗೆ? ನೀವು ಮನಿ ಆರ್ಡರ್ ಮಾಡಿದಾಗ ನೀವೇ ಕೊಟ್ಟ ನೋಟುಗಳು ಹೋಗಿ ನಿಮ್ಮ ಮಕ್ಕಳಿಗೆ ತಲುಪುವುದಿಲ್ಲ. ನೀವು ಇಲ್ಲಿ ಹಣ ಕೊಟ್ಟಿದ್ದೀರಿ ಅಂತ ಖಾತ್ರಿ ಆದರೆ ಸಾಕು, ಪೋಸ್ಟ್ ಒಳಗೆ ಅಲ್ಲಿ ಹಣವನ್ನ ಕೊಡ್ತಾರಷ್ಟೇ ನಿಮ್ಮ ಮಕ್ಕಳಿಗೆ. ಇದೇ ನೋಟು ಅಲ್ಲಿ ಹೋಗುತ್ತಾ? ನೀವು ಕೊಟ್ಟ ನೋಟು ಇಲ್ಲೇ ಉಳಿದಿದೆ. ಆದರೆ ನೀವು ನೋಟು ಕೊಟ್ಟಿದ್ದೀರಿ ಅಂತ ಗೊತ್ತಾದರೆ ಅವರಿಗೆ ಹಣ ಮುಟ್ತದೆ ಅಷ್ಟೇ. ಅವರಿಗೆ ಎಂಥ ಹಣ ಮುಟ್ಟಬೇಕೋ ಅಂತ ಮುಟ್ತದೆ. ನೀವು ಪರದೇಶಕ್ಕೆ ಕಳಿಸಿದ್ರೆ, ಪರದೇಶದಿಂದ ಇಲ್ಲಿ ಕಳಿಸಿದ್ರೆ ಅದು ಎಕ್ಸ್ಚೇಂಜ್ ಆಗಿ ಬರ್ತದೆ. ನಮ್ಮ ಭಾರತ ದೇಶದ ಕರೆನ್ಸಿ ಏನೋ ಅಲ್ಲಿ ಅದರೊಳಗೆ ಕನ್ವರ್ಟ್ ಆಗಿ ನಮಗೆ ಬರ್ತದೆ. ನಾವು ಅಲ್ಲಿ ಕಳಿಸಿದ್ರೆ ಅಲ್ಲಿಯ ಡಾಲರ್ಗಳಲ್ಲಿ ಕನ್ವರ್ಟ್ ಆಗಿ ಹೋಗ್ತದೆ. ಅದರಂತೆ ಇವರ ಪಿತೃಗಳು ಅವರು ಮನುಷ್ಯರಾಗಿಯೂ ಹುಟ್ಟಿರಬಹುದು, ಸ್ವರ್ಗದೊಳಗಿರಬಹುದು,
ಅಥವಾ ದನ ಕರುವಾಗಿ ಹುಟ್ಟಿರಬಹುದು, ಏನೇನೋ ಆಗಿ ಹುಟ್ಟಿರಬಹುದು, ಪಶು ಪಕ್ಷಿ ಆಗಿರಬಹುದು, ಏನಾಗಿರ್ತಾರೆ ಗೊತ್ತಿಲ್ಲ. ಆದರೆ ಇವನು ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪಿಂಡ ಪ್ರದಾನವನ್ನು ಮಾಡಿ ಅವರಿಗೆ ಅನ್ನ ಮುಟ್ಟಬೇಕು, ನೀರು ಮುಟ್ಟಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ ಅಂದ್ರೆ ಸಾಕು. ಇವನು ಅನ್ನ, ಇವನು ಕೊಟ್ಟ ನೀರು ಇಲ್ಲೇ ಬಿದ್ರೂ ನಡೀತದೆ. ಹೇಗೆ ಎಲ್ಲ ಕಡೆ ಇರುವಂತಹ ಪೋಸ್ಟ್ ಆಫೀಸ್ಗಳೆಲ್ಲ ಒಂದೇ ಒಂದು ಸರ್ಕಾರದ ಅಧೀನ. ನೀವು ಯಾವ ಪೋಸ್ಟ್ ಒಳಗೆ ಹಾಕಿದ್ರೂ ಸಾಕು, ಅಲ್ಲಿ ಬೇರೆ ಕೊಟ್ಟು ಬಿಡ್ತಾರೆ. ಅದರಂತೆ ಇದು ಎಲ್ಲಿ ಬಿದ್ದರೂ ಸರಿ, ಎಲ್ಲವೂ ಭಗವಂತನ ಸರ್ಕಾರನೇ. ಎಲ್ಲಿ ಬಿದ್ದರೂ ಪರಮಾತ್ಮನ ಸರ್ಕಾರದ ಹೊರಗಂತೂ ಬೀಳುವುದಿಲ್ಲಲ್ಲ. ಆ ಪಿಂಡ ಎಲ್ಲಿಯೇ ನೀವು ಇಡಿ, ವಿಷ್ಣುಪಾದದ ಮೇಲೆ ಇಡ್ತೀರಿ, ಗರ್ಭದ ಮೇಲೆ ಇಡ್ತೀರಿ, ಅದು ಭಗವಂತನ ಸರ್ಕಾರಕ್ಕೆ ಸೇರಿದಂತೆ ಆಯಿತು. ಒಮ್ಮೆ ಪರಮಾತ್ಮನ ಸರ್ಕಾರಕ್ಕೆ ಅದು ಸೇರಿದ ಮೇಲೆ ಭಗವಂತ ಅಂತಾನೆ. ಹಾಗಾದ್ರೆ ಇವನು ತಂದೆ ತಾಯಿಯ ಹೆಸರಿನಲ್ಲಿ ಮನಿ ಆರ್ಡರ್ ಮಾಡಿದ್ದಾನೆ. ಮನಿ ಆರ್ಡರ್ ಅಲ್ಲ, ಪಿಂಡ ಆರ್ಡರ್ ಮಾಡಿದ್ದಾನೆ. ಹಾಗಾದ್ರೆ ನಾನು ಇದನ್ನು ಮುಟ್ಟಿಸಬೇಕು ಅಂತ ಪೋಸ್ಟ್ ಮನ್ ಕೆಲಸ ಮಾಡ್ತಾನೆ. ದೇವರು ತಿಳಿದುಕೊಳ್ಳಿ, ಒಂಚೂರು ತಂಬಿ ಬಿದ್ದಿದ್ರೊಳಗೆ ಎತ್ತಿ ಕೊಡು ಅಂದ್ರೆ ನಿಮಗೆ ಅಹಂಕಾರ ಬರ್ತದೆ. ಏನೋ ನನಗೆ ಹೇಳ್ತಾರಲ್ಲ, ಹೆಂಗೆ ಕಾಣಿಸ್ತದೆ ಅವನಿಗೆ, ಇಂತಹ ಎಜುಕೇಟೆಡ್ ನಾನು, ನಿನಗೇನಾಗಿದೆ ಟೊಂಕಕ್ಕೆ ಬಗ್ಗಿದ್ರೆ ಟೊಂಕ ಮುಡಿಸಿದ್ರೆ ಬಗ್ಗಿ ತಗೋ, ನನಗ್ಯಾಕೆ ಕೊಡು ಅಂತೀವಿ ನಾವು. ವಿಶ್ವಕ್ಕಿರ್ತದೆ ನಮಗೆ. ಒಂಚೂರು ಅಲ್ಲಿ ಬಿದ್ದಿದ್ದು ಎತ್ತಿ ಕೊಡಪ್ಪ ಅಂದ್ರೆ ಅಂತಹದ್ದು ದೇವರು ಪೋಸ್ಟ್ಮನ್ ಕೆಲಸ ಮಾಡ್ತಾನೆ ನೋಡಿ ಪಾಪ. ಅನಂತ ಜೀವರಾಶಿಗಳು, ಭಕ್ತರು, ಸಾತ್ವಿಕರು ಶ್ರದ್ಧೆಯಿಂದ ಶ್ರಾದ್ದ ಮಾಡಿದರೆ ಅವರವರ ತಂದೆ ತಾಯಿಗಳಿಗೆ ಮುಟ್ಟಿಸ್ತಾನೆ. ಅವರು ಯಾವ ಯೋನಿಗಳಲ್ಲಿ ಹುಟ್ಟಿರುತ್ತಾರೆ, ಆ ಯೋನಿಯಲ್ಲಿ ಯಾವ ಹೊತ್ತಿಗೆ ಯಾವ ಆಹಾರ ಅವರಿಗೆ ಸೇರುತ್ತದೆ, ಆ ಆಹಾರದ ರೂಪದಲ್ಲಿ ಅವರಿಗೆ ಕೊಡ್ತಾನೆ. ಅದು ಕರು ಆಗಿದ್ರೆ ಇವನು ಪಿಂಡ ಕೊಟ್ಟರು ಕರುವಿಗೆ ಪಿಂಡ ತುರುಕುವುದಿಲ್ಲ ಬಾಯಿಯೊಳಗೆ. ತಾಯಿಯ ಕೆಚ್ಚಲಿನಿಂದ ಅದಕ್ಕೆ ಹಿತವಾಗುವ ತಿಳಿಯಾದ ಹಾಲನ್ನೇ ಆ ಹೊತ್ತಿಗೆ ಕುಡಿಸ್ತಾನೆ. ಪಕ್ಷಿಯಾಗಿದ್ದರೆ ಅದರ ತಾಯಿ ಹೋಗಿ ಹುಡುಕಿಕೊಂಡು ಬಂದು ಹಣ್ಣನ್ನು ಹಂಪಲನ್ನು ತನ್ನ ಮಗುವಿನ ಬಾಯಿಯಲ್ಲಿ ತನ್ನ ಚುಂಚಿನಿಂದ ಆ ಹೊತ್ತಿಗೆ ಬಾಯಿಯಲ್ಲಿ ಹಾಕತ್ತೆ. ಮಕ್ಕಳು ಕೊಟ್ಟ ಪಿಂಡದಿಂದ ಸಂತುಷ್ಟನಾದ ಪರಮಾತ್ಮ ಅದರ ತಾಯಿಗೆ ಪ್ರೇರಿಸಿ ಆ ಹೊತ್ತಿಗೆ ಇವನ ತಂದೆ ತಾಯಿಗಳು ಯಾವ ಪಕ್ಷಿಯ ರೂಪದಲ್ಲಿದ್ದಾರೋ ಅದಕ್ಕೆ ಯೋಗ್ಯವಾದ ಆಹಾರ ಒದಗಿಸುವಂತೆ ಮಾಡ್ತಾನೆ. ಇದೆಲ್ಲ ಮಾಡುವವರು ಪಿತೃದೇವತೆಗಳು, ಅವರಲ್ಲಿ ಅಂತರ್ಯಾಮಿಯಾದ ವಾಯುದೇವರು, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾದ ಭಗವಂತ. ವಿಶೇಷವಾಗಿ ಈ ಮುಟ್ಟಿಸುವ ಕೆಲಸವನ್ನ ಮಾಡುವವನು ಸಂಕರ್ಷಣ ರೂಪಿಯಾದಂತಹ ಭಗವಂತ ಎಂಬುದಾಗಿ ಛಂದೋಗ್ಯೋಪನಿಷತ್ತಿನಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಈ ಮಾತನ್ನು ತಿಳಿಸ್ತಾರೆ. ಬಹಳ ಮಹತ್ವದ ಮಾತಿದೆ. ಆ ಪರಮಾತ್ಮನಿಗೆ ಅದಕ್ಕಾಗಿಯೇ ಸಂಕರ್ಷಣ ಅಂತ ಕರೀತಾರೆ. ಎಲ್ಲವನ್ನ ಚೆನ್ನಾಗಿ ತಾನೇ ಸೆಳೆದುಕೊಂಡು ಅದರ ಸಾರವನ್ನ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಭಗವಂತ ಮುಟ್ಟಿಸ್ತಾನೆ. ಕೊಟ್ಟ ಪಿಂಡವೇ, ಕೊಟ್ಟ ತಿಲವೇ, ಕೊಟ್ಟ ಎಳ್ಳೆ ಅವರಿಗೆ ಮುಟ್ಟುತ್ತದೆ ಎಂಬ ಉದ್ದೇಶದಿಂದ ಶ್ರಾದ್ದ ಮಾಡುವುದಲ್ಲ. ಭಕ್ತಿಯಿಂದ ಕೊಟ್ಟಾಗ ಅದನ್ನು ನೋಡಿ ಸಂತೋಷಪಟ್ಟ ದೇವರು ಅವರಿಗೆ ಮುಟ್ಟಿಸ್ತಾನೆ ಎಂಬ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ಈ ವಿಶ್ವಾಸದಿಂದ ಮಾಧವ ತಾನು ಕೊಟ್ಟದ್ದು ಕೇವಲ ಮಣ್ಣಾದರೂ ಕೂಡ ಈ ಮಣ್ಣು ಅವರ ಬಾಯಿಗೆ ಬೀಳೋದಿಲ್ಲ ಅಂತ ಅವನಿಗೆ ಗೊತ್ತು. ಇದನ್ನು ನೋಡಿ ಸಂತೋಷಪಟ್ಟ ದೇವರು ಅವರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ ಅನ್ನುವ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದ್ದಾನೆ. ಶ್ರಾದ್ದದಿಂದ ಸಂತುಷ್ಟರಾದ ದೇವತೆಗಳು ಭಗವಂತ ಉದ್ಧಾರ ಮಾಡಿದ್ದಾರೆ. ಮುಂದೆ ಅವರ ಜೊತೆಗೆ ಹಾಗೆ ಪರ್ವತವನ್ನು ಏರ್ತಾ ಇದ್ದಾನೆ. ಭೂಧರ ಸ್ಪರ್ಶ ಮಾತ್ರೇಣ ಸವಘಂ ಪರ್ಯತಪ್ಯತೆ ಮಾಧವಸ್ಯ ಅಪವತ್ ಕಷ್ಟಂ ಯಥಾವೈ ಮಕ್ಷಿಕಾಶಿನ. ನೊಣ ತಿಂದರೆ ಹೇಗೆ ಹೊಟ್ಟೆಯಲ್ಲಿ ಸಂಕಟವಾಗಿ ವಾಂತಿಯಾಗಬೇಕು, ಹಾಗೆ ಒಳಗಿರುವ ಪಾಪ ಮಾಡಿದ್ದೆಲ್ಲ ಕುದೀತಾ ಇದೆ. ಯಾವಾಗ ಹೊರಗೆ ಹೋದೇನೋ ಅಂತ ಅನಿಸ್ತಾ ಇದೆ. ಆ ಒಳಗಿರುವ ಪಾಪ ಪುರುಷನಿಗೆ ಇವನ ಹೊಟ್ಟೆಯೊಳಗೆ ಇರೋ ಸಾಮರ್ಥ್ಯ ಬರ್ತಾ ಇಲ್ಲ. ಪರ್ವತದ ಸ್ಪರ್ಶವಾದದ್ದೇ ತಡ. ಕೆಲವು ಸಲ ನೋಡ್ತೇವೆ, ಪಿಶಾಚ ಬಡಿದುಕೊಂಡಿರ್ತದಲ್ಲ, ಮೈ ಮೇಲೆ ಭೂತ ಬಡಿದುಕೊಂಡವರನ್ನ, ಪಿಶಾಚ ಬಡಿದುಕೊಂಡವರನ್ನ ಎಲ್ಲಿಯಾದರೂ ದೇವಸ್ಥಾನಗಳಿಗೆ ಗುರುಗಳ ಹತ್ರ ಕರೆದುಕೊಂಡು ಹೋದಾಗ ಏನಾದರೂ ಮೃತ್ತಿಕೆಯನ್ನು, ಮಂತ್ರಾಕ್ಷತೆಯನ್ನು, ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರೆ ಬೆಂಕಿ ಕಂಡಾಗಿ ಕಾಣಿಸ್ತದಂತೆ ಅವುಗಳಿಗೆ.
ಹೋಗ್ತೇನೆ ಹೊಡೆಯಬೇಡಿ ಅಂತ ಒದರ್ಕೊಳ್ತದೆ. ನೋಡಿದ್ದೇವೆ ನಾವು ಕರ್ನಾಟಕ ಎಷ್ಟೋ ಸಲ ಭೂತ ಬಿಡಿಸೋ ಹೊತ್ತಿಗೆ ಇವರೇನು ಬೆಂಕಿ ಹಾಕಿರೋದಿಲ್ಲ ಮೈ ಮೇಲೆ, ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾ ಇರ್ತಾರಷ್ಟೇ, ಆದ್ರೆ ಅದಕ್ಕೆ ಬೆಂಕಿ ಗಂಡು ಹಾಕಿ ಕಾಣಿಸ್ತಿರ್ತದೆ. ಹಾಗೆ ಈ ಪರ್ವತದ ಸ್ಪರ್ಶವಾದದ್ದೇ ತನ್ನ ಒಳಗಿನ ಪಾಪ ಪುರುಷನಿಗೆ ಬೆಂಕಿ ಹಾಕಿದಂತೆ ಆಗಿದೆ. ಹೊರಗೆ ಬರ್ತಾ ಇದ್ದಾನೆ, ವಾಂತಿ ಮಾಡಿಕೊಂಡಿದ್ದಾನೆ. ಇಡೀ ಜಗತ್ತಿಗೆಲ್ಲ ದುರ್ವಾಸನೆ, ಅಷ್ಟು ಹೊಲಸು ಒಳಗಿದ್ದದ್ದೆಲ್ಲ ಹೊರಗೆ ಕಾರಿಕೊಂಡಿದ್ದಾನೆ. ಆ ವಾಂತಿಯ ರೂಪದೊಳಗೆ ಒಳಗಿನ ಪಾಪ ಎಲ್ಲ ಹೋಗಿದೆ, ಶುದ್ಧನಾಗಿದ್ದಾನೆ ಮಾಧವ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಮೇಲಿನಿಂದ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಅಜಾಮಿಲ ಇದೇ ತರಹದ ಪಾಪದಿಂದ ಹೇಗೆ ಕೇವಲ ಭಗವಂತನ ನಾಮಸ್ಮರಣದಿಂದ ಉದ್ಧಾರ ಹೊಂದಿದ, ಅದರಂತೆ ಭಗವಂತನ ಶ್ರೇಷ್ಠವಾದ ಅಧಿಷ್ಠಾನವಾದ ಈ ವೆಂಕಟಾಚಲದ ಶೇಷಾಚಲದ ಸ್ಪರ್ಶ ಮಾಡುವ ಮಾತ್ರದಿಂದ ಇವನ ಎಲ್ಲ ಪಾಪಗಳು ದೂರವಾಗಿವೆ. ಶೇಷಾಚಲ ಅಂದ್ರೆ ಅದು ನಿಜವಾಗಿ ಶೇಷಾಚಲನೆ. ಅದರ ಮುಂದೆ ನೀವು ಕೇಳ್ತಾ ಇದ್ದೀರಿ, ಶೇಷ ದೇವರೇ ಈ ರೂಪದಲ್ಲಿ ಬಂದು ನಿಂತಿದ್ದಾರೆ ಅಂತ ಶಾಸ್ತ್ರ ಹೇಳುತ್ತದೆ. ಯಾವಾಗಲೂ ಪರಮಾತ್ಮನ ಮೈ ಮೇಲೇನೆ ಭಗವಂತ ಮಲಗಿಕೊಂಡಿರ್ತಾನೆ ಶೇಷಶಾಹಿಯಾಗಿ. ವೈಕುಂಠದಿಂದ ಪರಮಾತ್ಮ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಸ್ವಾಮಿ ಪುಷ್ಕರಣಿ ತೀರಕ್ಕೆ ಪರಮಾತ್ಮ ವೈಕುಂಠದಿಂದ ಬರುವಾಗ ಶೇಷದೇವರಂದರಂತೆ, ಯಾವಾಗಲೂ ನನಗೆ ಅಂಗಸ್ಪರ್ಶವನ್ನ ಅಂಗಸಂಗವನ್ನ ಕೊಟ್ಟಂತಹ ನೀನು ನನ್ನ ಮೇಲೆ ಮಲಗಿದವನು ಎದ್ದು ಹೋದಿ ಅಂದ್ರೆ ನನ್ನ ಗತಿ ಏನು? ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನಾನೂ ಬರ್ತೇನೆ ಅಂತ ಶೇಷದೇವರೇ ಬಂದು ಈ ಪರ್ವತದ ರೂಪದೊಳಗೆ ನಿಂತಿದ್ದಾರಂತೆ. ಅದಕ್ಕಾಗಿಯೇ ಸಪ್ತಗಿರಿ 7 ಹೆಡೆಗಳ ಶೇಷ 7 ಕೊಂಡಲವಾಡ. ಆ 7 ಕೊಂಡಲವಾಡ ಯಾಕೆ? ಸಪ್ತ ಹೆಡೆಗಳಿಂದ ಶೇಷದೇವರೇ ಇಲ್ಲಿ ನಿಂತು ಭಗವಂತನಿಗೆ ತಮ್ಮ ಮೈಯನ್ನು ಸಮರ್ಪಣೆ ಮಾಡಿದ್ದಾರೆ ಪರ್ವತದ ರೂಪದಲ್ಲಿ ಅಂತ. ಅಷ್ಟು ಪವಿತ್ರವಾದದ್ದು ಆ ಪರ್ವತ. ಅಂತಹ ಸಕಲ ಶಾಸ್ತ್ರಗಳ ಸ್ವರೂಪರಾದಂತಹ ಶೇಷದೇವರು, ಅವರ ಸ್ಪರ್ಶ, ಒಳಗಿರುವ ಭಗವಂತನ ಸ್ಪರ್ಶ, ವಾಯುದೇವರ ಸ್ಪರ್ಶ, ಇದೆಲ್ಲ ಆಗಿದೆ ಎಂಬ ಅನುಸಂಧಾನದಿಂದ ಅವನು ಮುಟ್ಟಿದ ಅನ್ನೋದಕ್ಕಾಗಿ ಪಾಪ ಸುಟ್ಟೋಯ್ತು. ನಾವು ಬೇಕಾದಷ್ಟೆಲ್ಲ ಪರ್ವತದ ಮೇಲೆ ಓಡಾಡಿ ಬಂದೀವಿ, ನಮಗೆಂದು ವಾಂತಿ ಗಿಂತಿ ಏನಾಗಿಲ್ಲ. ಬೇಕಾದಷ್ಟು 4-8 ಸಲ ಊಟ ಮಾಡಿದ್ರು, ಹೊಟ್ಟೆ ತುಂಬ ಇರ್ತದೆ, ನಮಗೇನು ಹೊರಗೆ ಬಂದಿಲ್ಲ ಅಂತ ನೀವು ಅನ್ಬಹುದು. ಬರೀ ಪರ್ವತದ ಮೇಲೆ ಓಡಾಡಿದವರಿಗೆಲ್ಲ ಪಾಪ ಹೋಗುವುದಿಲ್ಲ, ಹೋಗ್ತದೆ. ಪಾಪನೇ ಹೋಗೋದಿಲ್ಲ ಅಂತ ಅರ್ಥವಲ್ಲ. ಏನೋ ಒಂದು ಭಕ್ತಿಯಿಂದ ಹೋಗಿರ್ತೀರಿ ಮಾತ್ರಕ್ಕೆ ಪಾಪ ಹೋಗತ್ತೆ. ಆದರೆ ಭಕ್ತಿ ಎಷ್ಟು ಹೆಚ್ಚು ಆಗತ್ತೆ ಅಷ್ಟು ಪಾಪ ಹೆಚ್ಚು ಹೋಗ್ತದೆ. ಅನುಸಂಧಾನ ಬೆಳೆದಷ್ಟು ಪಾಪ ಪರಿಹಾರ ಹೆಚ್ಚಾಗುತ್ತೆ. ಅವನು ಮಾಧವನ ಅನುಸಂಧಾನದಿಂದ ಶಾಸ್ತ್ರಗಳ ಅನುಸಂಧಾನ ಪೂರ್ವಕವಾಗಿ ಸ್ಪರ್ಶ ಮಾಡಿದ ಸಕಲ ಪಾಪಗಳನ್ನು ಕಳೆದುಕೊಂಡಿದ್ದಾನೆ. ನಾವು ನಮ್ಮ ಪಾಪಗಳನ್ನ ಕಳೆದುಕೊಳ್ಳಬೇಕಾಗಿದ್ರು ಸರಿ, ನೀವು ಅಲ್ಲಿ ಹೋಗೋದು ಬೇಡ, ಇಲ್ಲಿಯೇ ಕುಳಿತಲ್ಲಿ ವೆಂಕಟಾಚಲದ ಸ್ಮರಣೆ ಮಾಡಿದರೆ ಸಾಕು, ಸ್ವಾಮಿ ಪುಷ್ಕರಣೆಯ ಸ್ಮರಣೆ ಮಾಡಿದರೆ ಸಾಕು, ವೆಂಕಟೇಶ ದೇವರ ಪಾದಗಳ ಸ್ಮರಣೆ ಮಾಡಿದರೆ ಸಾಕು, ಪಾಪಗಳು ಹೋಗುತ್ತೆ. ಆದರೆ ಅಲ್ಲಿ ಎದುರಿಗೆ ಹೋದರೂ ಭಕ್ತಿ ಇಲ್ಲದೆ ಇದ್ರೆ ಪಾಪ ಹೋಗುವುದಿಲ್ಲ. ಅಷ್ಟು ಅನುಸಂಧಾನ ಬೇಕು. ಕಣಗಳಲ್ಲಿ ಭಗವಂತ ಇದ್ದಾನೆ ಅಂತನ್ನುವ ಚಿಂತನೆ ಬೇಕು. ಅತಸ್ಥ ಮುದ್ರಾಗಿರಯಷ್ಟ ಸರ್ವೇಸ್ಮಾತ್ ಸಂದಂತೆ ಸಿಂಧವ ಸರ್ವರೂಪಾಹ ಅತಶ್ಚ ವಿಶ್ವ ಓಷಭಯೋ ರಥಾಶ್ಚ. ಎಲ್ಲ ಪರ್ವತಗಳು, ನದಿಗಳು, ಸಮುದ್ರಗಳು ಈ ಭಗವಂತನಿಂದ ನಿಂತಿವೆ ಎನ್ನುವಂತಹ ಅನುಸಂಧಾನ ಇರಬೇಕು. ಆಗ ಮಾತ್ರ ಆ ಪರ್ವತದ ಸ್ಪರ್ಶದಿಂದ ನಮ್ಮ ಪಾಪಗಳು ಹೋಗುತ್ತೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅನುಗ್ರಹ ಮಾಡಿ ಹೇಳ್ತಾರೆ, ನಿನ್ನ ಪಾಪಗಳೆಲ್ಲ ಹೋಗಿವೆ, ಇನ್ನು ಮೇಲೆ ನೀನು ನಿನ್ನ ಧರ್ಮಗಳ ಅನುಷ್ಠಾನವನ್ನು ಮಾಡು, ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ರಾಜನಾಗಿ ನೀನು ಹುಟ್ಟಿಯ. ಆಗ ಸುಧರ್ಮನ ಮಗನಾಗಿ, ಪಾಂಡವರ ವಂಶದಲ್ಲಿ ಸುಧರ್ಮ ರಾಜ ಬರ್ತಾನೆ, ಅವನ ಮಗನಾಗಿ ನೀನು ಆಕಾಶರಾಜನಾಗಿ ಹುಟ್ಟಿಯ. ನಿನ್ನ ಮಗಳಾಗಿ ಪದ್ಮಾವತಿ ಅವತಾರ ಮಾಡ್ತಾಳೆ, ನಿನ್ನ ಅಳೆಯನಾಗಿ ಸಾಕ್ಷಾತ್ ಜಗನ್ನಿಯಾಮಕ ಜಗತ್ಪತಿಯಾದ ಶ್ರೀನಿವಾಸನೇ ಬರ್ತಾನೆ ಎಂಬುದಾಗಿ ಬ್ರಹ್ಮದೇವರು ಅನುಗ್ರಹ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಮಾಧವನಿಗೆ. ವೆಂಕಟಾಚಲ ಇದು ಕಲಿಯುಗದೊಳಗೆ ವೆಂಕಟೇಶ ಪದ್ಮಾವತಿಯ ವಿವಾಹವಾದ ಮೇಲೆ ಈ ಪರ್ವತಕ್ಕೆ ಮಹಿಮೆ ಬಂದಿದೆ ಅಂತ ತಿಳಿಯಬೇಡಿ. ಇದು ಯುಗಗಳಿಂದ ಬಂದದ್ದು. ಶ್ರೀನಿವಾಸನ ಸನ್ನಿಧಾನ, ಶ್ರೀನಿವಾಸನ ಸಾಕ್ಷಾತ್ಕಾರ ಆ ಪರ್ವತದ ಮೇಲೆ ಕಳೆದ ಹಿಂದಿನ ಯುಗಗಳಲ್ಲೇ ಅನೇಕ ಜ್ಞಾನಿಗಳಿಗೆ ಆಗಿದೆ. ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತ ಇಲ್ಲಿ ಸನ್ನಿಹಿತನಾಗಿದ್ದಾನೆ ಎನ್ನುವುದನ್ನು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಈ ಪರ್ವತಕ್ಕೆ
ವೆಂಕಟಾಚಲ ಎಂಬ ಹೆಸರು ಬಂದಿದೆಯಂತೆ. ಯಾಕೆ ಅಂದರೆ ವೇಂ ಅಂದರೆ ಪಾಪ. ನೀವು ಕೇಳಿದ್ದೀರಿ ರಾಘವೇಂದ್ರ ಅನ್ನುವ ಶಬ್ದದ ಅರ್ಥ ಕೇಳುವಾಗ ವೇಂ ಅನ್ನುವ ಶಬ್ದಕ್ಕೆ ಪಾಪ ಅಂತ ಅರ್ಥ ಇದೆ. ಕಟ ಅಂದರೆ ಸುಟ್ಟು ಹಾಕುವುದು, ಕಟದಾಹೆ, ಪಾಪಗಳನ್ನ ಸುಟ್ಟು ಹಾಕುವ ಪರ್ವತ ಇದು. ಆದ್ದರಿಂದ ವೆಂಕಟಾಚಲ ಅಂತ ಹೆಸರು ಬಂತು. ಹಿಂದಿನ ಯುಗಗಳಲ್ಲಿ ಬರದೇ ಇರುವ ಹೆಸರು ಕಲಿಯುಗದಲ್ಲಿ ಬರುವುದಕ್ಕೆ ಕಾರಣ ಹಿಂದಿನ ಯುಗಗಳಲ್ಲಿ ಅಷ್ಟು ಶಕ್ತಿ ಇರಲಿಲ್ಲ ಅಂತಲ್ಲ, ಹಿಂದಿನ ಯುಗಗಳಲ್ಲಿ ಪಾಪ ಮಾಡುವವರು ಬಹಳ ಇರಲಿಲ್ಲ. ಪಾಪ ಮಾಡುವ ಬಹಳ ಜನರು ಕಲಿಯುಗದೊಳಗೆ ಇದ್ದಾರೆ. ಆದ್ದರಿಂದ ಕಲಿಯುಗದೊಳಗೆ ಇದಕ್ಕೆ ಪಾಪವನ್ನ ಸುಡುವ ಪರ್ವತ ಅಂತ ಹೆಸರು. ವೆಂಕಟಾಚಲ ಅಂದ್ರೆ ಪಾಪ ಸುಡುವ ಪರ್ವತ. ಪಾಪ ಸುಡುವ ಪರ್ವತ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಪಾಪ ಮಾಡುವ ಜನರು ಹೆಚ್ಚಾದದ್ದರಿಂದ ಪಾಪ ಸುಡುವ ಕೆಲಸವೂ ಪರ್ವತಕ್ಕೆ ಹೆಚ್ಚಾಯಿತು. ಆದ್ದರಿಂದ ಆಗ ಅದಕ್ಕೆ ವೆಂಕಟಾಚಲ ಎಂಬ ಹೆಸರು ಕಲಿಯುಗದಲ್ಲಿ ಸಾರ್ಥಕವಾಗಿದೆ. ವರಾಹ ಪುರಾಣ ಇನ್ನೊಂದು ಅರ್ಥವನ್ನ ಹೇಳುತ್ತದೆ. ವೇಂ ಇದು ಅಮೃತ ಬೀಜ. ವೇಂ ಅನ್ನೋದು ಅಮೃತ ಬೀಜ. ಎಷ್ಟು ಸುಂದರವಾಗಿದೆ ನೋಡಿ. ಇದು ಎರಡು. ಅವತ್ತು ಹೇಳಿದೆ ನಾನು ನಿಮಗೆ, ಇದು ಇಂಗ್ಲಿಷ್ ಒಳಗೆ ವೇ ಅಂದ್ರೆ ದಾರಿ ಅಂತ ಅರ್ಥ. ದಾರಿ ಎರಡು, ಒಂದು ಮೋಕ್ಷದ ದಾರಿ, ಇನ್ನೊಂದು ನರಕದ ದಾರಿ. ಆ ಎರಡೂ ದಾರಿಗಳು ಈ ವೇ ಅನ್ನುವ ಶಬ್ದಕ್ಕೆ ಅರ್ಥ. ವೇಂ ಅಂದ್ರೆ ಅಮೃತ ಬೀಜ, ಅದು ಜ್ಞಾನವನ್ನ ಹೇಳಿಕೊಡುವಂತಹ ಮೋಕ್ಷ ಸಾಧನವನ್ನ ಹೇಳಿಕೊಡುವ ಶಬ್ದವೂ ಹೌದು. ನರಕಕ್ಕೆ ವೇ ದಾರಿಯಾದಂತಹ ಪಾಪವನ್ನ ಹೇಳಿಕೊಡುವ ಶಬ್ದವೂ ಹೌದು. ವೇಂಕಟ ಪಾಪವನ್ನ ನರಕದ ದಾರಿಯನ್ನು ಕಟ್ ಮಾಡುತ್ತದೆ. ವೇಂ ಅಂದ್ರೆ ಅಮೃತ ಬೀಜ, ಜ್ಞಾನ, ಮೋಕ್ಷ ಸಾಧನ, ಅಂತಹ ಜ್ಞಾನವನ್ನ ಕೊಟ್ಟು, ಕಟ ಅಂದ್ರೆ ಐಶ್ವರ್ಯ, ಐಹಿಕವಾದ ಐಶ್ವರ್ಯವನ್ನೂ ಕೊಡುತ್ತದೆ, ಅಮೃತವನ್ನೂ ಕೊಡುತ್ತದೆ, ಮೋಕ್ಷವನ್ನೂ ಕೊಡುತ್ತದೆ ಈ ಪರ್ವತ. ಆದ್ದರಿಂದಲೂ ಇದಕ್ಕೆ ವೆಂಕಟಾಚಲ ಎಂಬಂತಹ ಹೆಸರು ಸಾರ್ಥಕವಾಗಿದೆ ಎಂಬುದಾಗಿ ವರಾಹ ಪುರಾಣ ನಮಗೆ ತಿಳಿಸುತ್ತದೆ. ಇಂತಹ ಶ್ರೇಷ್ಠವಾದ ಈ ವೆಂಕಟಾಚಲದ ಮಹಿಮೆಯನ್ನು ಕಲಿಯುಗದಲ್ಲಿ ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು ಎಂಬುದಾಗಿ ಶತಾನಂದರು ಜನಕರಾಜನಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿರುವ ಸ್ವಾಮಿ ಪುಷ್ಕರಣಿ ಎಂಬ ನದಿಗೆ ಸ್ವಾಮಿ ಪುಷ್ಕರಣಿ ಎಂಬ ಹೆಸರು ಬರುವುದಕ್ಕೆ ಕಾರಣ ವರಾಹ ಪುರಾಣದಲ್ಲಿ ತಿಳಿಸ್ತಾರೆ. ಶಂಖಣ ಅಂತ ಒಬ್ಬ ರಾಜ, ಶಂಖ ಅಥವಾ ಶಂಖಣ, ಬಹಳ ದೊಡ್ಡ ರಾಜ. ಅವನಿಗೆ ರಾಜ್ಯ ಭ್ರಂಶವಾಗತ್ತೆ. ಶತ್ರುಗಳು ರಾಜ್ಯವನ್ನ ಅಪಹಾರ ಮಾಡಿಕೊಂಡು ಹೋಗ್ತಾರೆ, ಇವನನ್ನು ಓಡಿಸ್ತಾರೆ. ಇವನು ಅನಾಥನಾಗಿ ಬಂದು ದುಃಖದಿಂದ ಒದ್ದಾಡ್ತಾ ಇರುವಾಗ ಆಕಾಶವಾಣಿಯಾಗತ್ತೆ, ನೀನು ವೆಂಕಟಾಚಲದಲ್ಲಿ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಅಖಂಡವಾಗಿ 6 ತಿಂಗಳು ಸತತವಾಗಿ ನೀನು ಸೇವೆಯನ್ನು ಮಾಡಿ. 6 ತಿಂಗಳು ನಿರಂತರವಾಗಿ ಸೇವೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ನಿನಗೆ ಫಲವಾಗತ್ತೆ ಅಂತ. ಇವನು ನಿತ್ಯದಲ್ಲಿ 3 ಸಲ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅಖಂಡವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಸ್ವಾಮಿ ಪುಷ್ಕರಣಿಯ ಮಧ್ಯದಿಂದ ಭಗವಂತ ಪ್ರತ್ಯಕ್ಷನಾಗಿ ಇವನಿಗೆ ಅನುಗ್ರಹ ಮಾಡುತ್ತಾನೆ. ಪರಮಾತ್ಮನ ಎದುರಿಗೆ ಇವನು ಬೇಡಿಕೊಳ್ತಾನೆ. ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೆ ಸಾವಿತಿ ಕೃತ್ಯ ಯೋಗ ಅಂತ ಶ್ರೀಮದ್ಭಾಗವತದಲ್ಲಿ ಹೇಳಿದಂತೆ, ನೀನೇ ನಿಜವಾದ ಸ್ವಾಮಿ, ನೀನೇ ಜಗತ್ತಿಗೆ ರಾಜ, ನೀನೇ ಜಗತ್ತಿಗೆ ಒಡೆಯ. ಆದರೆ ನಿನ್ನ ದಾಸರಾಗಿ ನಿನ್ನ ಆಜ್ಞೆಯಂತೆ ನಾವು ನಿನ್ನ ಪ್ರತಿನಿಧಿಯಾಗಿ ಏನೋ ರಾಜ್ಯವನ್ನ ಆಳ್ತಾ ಇದ್ದೇವೆ. ಹೀಗೆ ಶತ್ರುಗಳು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ, ಹೇಗಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ. ಆಗ ಭಗವಂತ ಅನುಗ್ರಹ ಮಾಡಿ ಇವನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದ್ದಾನೆ. ಪುನಃ ಇವನಿಗೆ ಮರಳಿ ಹೋದ ರಾಜ್ಯ ದೊರಕುವಂತೆ ಮಾಡಿದ್ದಾನೆ. ಇವನೇನು ಪ್ರಯತ್ನ ಮಾಡಿಲ್ಲ. ಇವನು ಹೋಗೋದರೊಳಗೆ ಇವನನ್ನು ಹುಡುಕಿಕೊಂಡು ಬಂದು ಶತ್ರುಗಳೇ ಇವನಿಗೆ ರಾಜ್ಯವನ್ನ ಒಪ್ಪಿಸಿ ನಮಸ್ಕಾರ ಮಾಡಿ ಹೋಗಿದ್ದಾರೆ. ಯಾಕೆ? ಯಾರಿಗೂ ರಾಜ್ಯ ದಕ್ಕಲೇ ಇಲ್ಲ. ಅಪಹಾರ ಮಾಡಿಕೊಂಡು ಹೋದಂತಹ ಶತ್ರುಗಳೇ ತಾವೇ ಜಗಳಾಡಿ ನನಗೆ ನನಗೆ ಅಂತ ಹೊಡೆದಾಡಿಕೊಂಡು ಯಾರಿಗೂ ಸಿಗದಂತೆ ಇದು ನಮಗೆ ದಕ್ಕುವುದಲ್ಲ, ಇದು ಶಂಖನೆಂಬ ರಾಜನಿಗೆ ದಕ್ಕುವುದು ಅಂತ ಇವನನ್ನು ಅವರು ಹುಡುಕುತ್ತಾ ಬಂದಿದ್ದಾರೆ. ಇವನನ್ನು ಹುಡುಕಿ ಬಂದು ಇವನಿಗೆ ಒಪ್ಪಿಸಿ ಕೃಷ್ಣಾರ್ಪಣೆ ಹೇಳಿದ್ದಾರೆ. ಶ್ರೀನಿವಾಸನ ಮಹಿಮೆ ಎಷ್ಟು ಅದ್ಭುತವಾದದ್ದು ನೋಡಿ. ಶ್ರೀನಿವಾಸ ದೇವರು ಹೋಗಿ ಯಾವರ ಶತ್ರುಗಳನ್ನು ಸಂಹಾರ ಮಾಡಲಿಲ್ಲ,
ಇವನ ರಾಜ್ಯವನ್ನ ಮತ್ತೆ ಕಸಿದುಕೊಂಡು ಕೊಡಲಿಲ್ಲ. ವಾಮನ ದೇವರು ಬಲಿರಾಜನಿಂದ ಕಸಿದುಕೊಂಡು ಇಂದ್ರನಿಗೆ ಕೊಟ್ಟಂತೆ. ಆದರೆ ಪರಮಾತ್ಮನ ಇಚ್ಛಾ ಮಾತ್ರದಿಂದ ರಾಜರೇ ಧಾವಿಸಿ ಬಂದು ಇವನಿಗೆ ಕೊಟ್ಟು ಹೋಗಿದ್ದಾರೆ. ಅವತ್ತಿನಿಂದ ಇದಕ್ಕೆ ಸ್ವಾಮಿ ಪುಷ್ಕರಣಿ ಅಂತ ಹೆಸರು ಸಾರ್ಥಕವಾಗಿದೆ. ಮೊದಲಿನಿಂದಲೂ ಇದು ಸ್ವಾಮಿ ಪುಷ್ಕರಣಿ. ಎಲ್ಲ ಪುಷ್ಕರಣಿಗಳಲ್ಲಿ, ತೀರ್ಥಗಳಲ್ಲಿ ಸ್ವಾಮಿನಿ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದಲೂ ಸ್ವಾಮಿ ಪುಷ್ಕರಣಿ. ಸ್ವಾಮಿತ್ವವನ್ನ ಕೊಟ್ಟ ಪುಷ್ಕರಣಿ. ಸ್ವಾಮಿ ಅಂದ್ರೆ ರಾಜ. ರಾಜ್ಯವನ್ನ, ಸ್ವಾಮಿತ್ವವನ್ನ ಕಳೆದುಕೊಂಡ ಶಂಖನೆಂಬ ರಾಜನಿಗೆ ಸ್ವಾಮಿತ್ವವನ್ನ ಕೊಟ್ಟಂತಹ ಪುಷ್ಕರಣಿ, ಮತ್ತೆ ರಾಜ್ಯವನ್ನ ಒದಗಿಸಿದ ಪುಷ್ಕರಣಿ. ಆದ್ದರಿಂದ ಸ್ವಾಮಿ ಪುಷ್ಕರಣಿ. ಇವತ್ತು ನಾವು ನಮ್ಮೆಲ್ಲರ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ತಪ್ಪಿಸಿಕೊಂಡಿದ್ದೇವೆ. ನಮ್ಮ ಇಂದ್ರಿಯಗಳ ಮೇಲಿನ ರಾಜ್ಯವನ್ನೇ ನಾವು ಕಳೆದುಕೊಂಡಿದ್ದೇವೆ. ಇಂದ್ರಿಯಗಳಿಗೆ ದಾಸರಾಗಿದ್ದೇವೆ. ನಾನಾ ವಿಧವಾದ ದುರ್ವಿಷಯಗಳೆಂಬ ಶತ್ರುಗಳು ನಮ್ಮ ಇಂದ್ರಿಯಗಳನ್ನ ಅಪಹಾರ ಮಾಡಿಕೊಂಡು ಹೋಗ್ತವೆ. ಆ ಇಂದ್ರಿಯಗಳ ಮೇಲೆ ಸ್ವಾಮಿತ್ವವನ್ನು ಗಳಿಸಬೇಕಾಗಿದ್ರೆ, ಸಂಸಾರದಲ್ಲಿ ಸ್ವಾಮಿತ್ವವನ್ನು ಗಳಿಸಬೇಕಾಗಿದ್ರೆ, ಈ ರಾಜ್ಯದಲ್ಲಿ ನಾವು ರಾಜರಾಗಿ ಮೆರೆಯಬೇಕಾಗಿದ್ರೆ, ಜಗತ್ತಿಗೆ ರಾಜರಾಗಿ ಅಲ್ಲ, ಅವರವರ ಕುಟುಂಬಕ್ಕೆ ಅವರು ರಾಜರಾಗಿ ಮೆರೆಯಬೇಕಾಗಿದ್ರೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ಕಳೆದುಕೊಂಡ ಸ್ವಾಮಿತ್ವವನ್ನ ಮರಳಿ ಪಡೆಯುವಂತೆ ಆಗಬಹುದು. ಅಂತಹ ಶ್ರೇಷ್ಠವಾದ ಪುಷ್ಕರಣಿ ಅದು ಸ್ವಾಮಿ ಪುಷ್ಕರಣಿ ಎಂಬುದಾಗಿ ವರಾಹ ಪುರಾಣ ನಮಗೆ ತಿಳಿಸುತ್ತದೆ. ಅಂತಹ ಸ್ವಾಮಿ ಪುಷ್ಕರಣಿಯ ಸ್ಮರಣೆಯನ್ನ 3 ಬಾರಿ ಮಾಡಿದರೆ ಸಾಕು. ಸ್ನಾನ ಕಾಲದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ ಫಲ ಬರುತ್ತದೆ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸುತ್ತದೆ. ಅಂತಹ ಭಗವಂತನ ಅನುಗ್ರಹ, ವೆಂಕಟಾಚಲನ ಅನುಗ್ರಹ ನಿರಂತರವಾಗಿ ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ತಿಳಿಯೋಣ. ಶ್ರೀಕೃಷ್ಣ ಅರ್ಪಣ.